ಕರೆಕ್ಟಾಗಿ ಗೇಟ್ಗೆ ಹೋಗೋ ಸಮಯದಲ್ಲಿ ಬಂದು ಜಾಯ್ನ್ ಆಗೋದಕ್ಕೆ ಹಿಕ್ಕಟ್ಟು ಸುಸ್ತು ಸೋದಕ್ಕೆ ಬಂದ ವ್ಯಕ್ತಿ ಅಲ್ಲ ಸುಳ್ಳ ಕ್ಯಾಬ್ರ ಆಲ್ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡು ಕರೆಕ್ಟಾಗಿ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ ಅವರು. ಕರೆಕ್ಟಾಗಿ ಟೈಮ್ ಮೇಂಟೈನ್ ಮಾಡ್ತಾರೆ ಮತ್ತು ಅಲ್ಲೆಲ್ಲ ಕೂತಿರ್ತಾರೆ, ನೋಡ್ಕೊಂಡು ನಿಂತಿರ್ತಾರೆ. ಅಲ್ಲಿ ಮೂಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ತಾವು ಬರ್ತಾರೆ, ನಡ್ಕೊಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟಾಗಿ ಟೈಮಿಂಗ್ ಮೇಂಟೈನ್ ಮಾಡ್ತಾರೆ. ಅಲ್ಲಿ ನೆಲ್ಲಿ ಐತೆ ಹೋಗಲ್ಲಿ, ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ಅಲ್ಲಿ ಐತೆ ಹೋಗಿ, ಅಲ್ಲಿ ನೆಲ್ಲಿ ಹೋಗಿ ಮಾಡೋಗಲ್ಲಿ. ಇಲ್ಲೇ ಆಗ್ಬೇಕಾ ನಿನಗೆ? ಎಲ್ಲ ಇಲ್ಲೇ ಆಗ್ಬೇಕಾ ನಿನಗೆ? ಹೋಗಲ್ಲ ಐತೆ ನೆಲ್ಲಿ ಮಾಡು. ಏನೋ ದೊಡ್ಡದ ಪ್ರೈಮ್ ಮಿನಿಸ್ಟರ್ ಬಂದೆ ಅಲ್ಲಿ ಬಿಟ್ಬಿಟ್ಟು ನಿಂತ್ಕೋತಾರೆ. ಬಡ್ಡೆತ್ತದ ಅಂತ ಏನು ಬಾಯಿ ಬಂದೆ ಭಯ ನೀನು? ಕಾಮಿಸ್ಕೊಂಡು ಇದ್ರೆ ಸರಿ ಬರ್ತಾರೆ. ಎಲ್ಲ 4 ಬಿಟ್ಬಿಟ್ಟು ಅಂದ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ದಬಾಕತ್ತಲ್ಲ, ದಬಾಕ್ ತೋರಿಸ್ತೀನಿ ಮಗನ ನಿನಗೆ. ಗಾಂಚಿಲಿ ಮಾಡಿದ್ರೆ ಇಲ್ಲಿ ಏನಂತ ತಿಳ್ಕೊಬಿಡಿಯ ನಮ್ಮಗಳೆಲ್ಲ. ನೀನು ಅಪ್ಸಿಗಳ ಮಾತಾಡಿ ಅಯೋಗ್ಯ ನನ್ನ ಮಗನೇ. ನೀನು ಕೊಬ್ಬ ಅಂತ ಅಂತಾರೆ, ಕೊಬ್ಬ ಮಾತಾಡ್ತೀಯ ನನ್ನ ಮಗನ. ನಿನಗೆ ಜಾಗ ಬಿಡಬೇಕು. ಬೇರೆಯವ್ರು ಬಂದರೆ ನೀನು ತಿಗಾಮಕ ತೊಳೆಯೋಕೆ ನಾ ಇರೋದು ದೇವಸ್ಥಾನದಲ್ಲಿ ನೀನು ಕೊಟ್ಟಿರೋದು. ಏನೋ ಓಲಿ ಅಂದ್ಬಿಟ್ಟು ಇದು ಮಾಡಿದ್ರೆ ನಾವುಗಳು ಜಾಸ್ತಿ ಕೊಬ್ಬ ಆಡ್ತೀಯ ನೀನು. ಆಯಿತು, ಕೊಬ್ಬು ಇಳಿಸ್ಬಿಡ್ತೀವಿ. ಇಳಿಸುವೆ ನಮ್ಮ ಕರ್ಕೊಂಡ್ಬಂದ್ರೆ ಆಯಿತು ಮುಖ ಕೂತ್ಸ್ಬಿಡ್ತೀವಿ. ನಾನು ಸುಮ್ಮನೆ ಕೆರೋನೆ ಆಕಾಶದಿಂದ ಇಳಿದು ಬಂದಿಲ್ಲ. ನಜರಾಬಾದಲ್ಲಿ 2012 ಇದ್ದೀನಿ. ಆವಾಗಿಂದ ಇದ್ದೆ. ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದು ಆಯಿತು, ಕಳಿಬೇಕು. ಅದು ತಾವು ಕಲ್ತ್ಕೊಳ್ಳೋ. ಈಗ ಆ್ಯಕ್ಚುಲಿ ಒಂದು ಸೀನ್ ತೋರಿಸ್ತೀನಿ ಇಲ್ಲಿ ಬೇಕಾಗಿರೋದು. ಇವಾಗ ಕ್ಲಿಕ್ ಮಾಡೋದಲ್ವಾ, ಅಲ್ಲಿ ಒಂದು ಪೊಲೀಸ್ ಫ್ಯಾನ್ ಇದೆ, ತೋರಿಸ್ತೀನಿ. ಆ್ಯಕ್ಚುಲಿ ಇವನು ಬ್ಯಾಕಪ್. ಇವನು ಆ್ಯಕ್ಚುಲಿ ಕ್ಯಾಮ್ರಾ ರನ್ನಿಂಗಲ್ಲೇ ಇರಲಿ ಅಂತಲೇ ಹೋಗ್ತಾ ಇರೋದು. ಅವನು ಕಟ್ಕೊಳ್ಳೋ ರಮೇಶ್ ಬಾಲಂಗೋಚಿ. ಅವನು ಕಕ್ಕ ಒಂದು ಮಗ ಕುಡಿಸ್ಬಿಡ್ತಾನಂತೆ ಬಳಿ ಮಗ. ಅವನು ಒಂದುವೆ ಅವನು ಆ್ಯಕ್ಚುಲಿ ಕೇಕ್ ಮಾಡಿದ್ನಲ್ಲ, ಅವನು ಇವನು ಬಾಲಂಗೋಚಿ. ಅವನು ಕಡ್ಕೊಳ ರಮೇಶ್ ಬಾಲಂಗೋಚಿ. ಅವನು ಬೆಳಗ್ಗೆನೇ ಟಾಯ್ಲೆಟ್ಗೆ ಹೋದ್ನಲ್ಲ, ನಾನು ಅವಾಗಲೇ ಕವರ್ ಮಾಡಬೇಕಿದ್ದು. ಸೊ ಗಲಾಟೆ ಮಾಡಿದವನು ಕಡ್ಕೊಳ ರಮೇಶ್ ಬಾಲಂಗೋಚಿ. ಅಲ್ಲಿ ಪೊಲೀಸನ್ನು ನಾನು ಟಾಯ್ಲೆಟ್ ಮಾಡೋಕ್ಕೋದಾಗಿಂದಲೂ ನೀವು ಫೀಲ್ಡಿಗೆ ನಿಂತ್ಕೊಂಡಿದ್ದಾರೆ. ಇನ್ನೊಂದು ನಾನು ಗೇಟಿಂದ ಆಚೆ ಹೋಗ್ತಿದ್ದಾಗ ಸುರೇಶನ ಬಾಲಂಗೋಚಿ ಕುಮುದಳ ಕಂದನ ಬಾಲಂಗೋಚಿನ ಕುಡಿಸ್ಕೊಂಡು ಹೋಗ್ತಾ ಇದ್ದ. ಅಂದರೆ ರಾಯಲ್ ಎನ್ಫೀಲ್ಡ್ ಬ್ಲ್ಯಾಕ್ ಕಲರ್ ರಾಯಲ್ ಎನ್ಫೀಲ್ಡ್ ಸುರೇಶ್ನ ಹತ್ರ ಇದೆಯಲ್ಲ, ಸೇಮ್ ಅದೇ ಗಾಡಿ ತಗೊಂಡು ಪಾಸ್ ಆಗ್ತಾಯಿದ್ದ ಅವನು. ಯಾರು ಹೋಗೆ ಅದೇನು ಗೊತ್ತಾ, ನೆನ್ನೆನ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದು ಆ್ಯಕ್ಚುಲಿ ಬಂದೂರಿಗೆ ಹೋಗ್ಬೇಕಾದ್ರೆ ರೋಡಲ್ಲೇ ಗಲಾಟೆ ಮಾಡಿ ನಿನ್ನ ಹೊಡೆದ್ಬಿಡ್ತೀವಿ ಏನೋ ಅಂತ ಹೆದರಿಸ್ತಾ ಇರೋದು. ಆ್ಯಕ್ಚುಲಿ ಇದರಲ್ಲಿ ದೇವೇಗೌಡ ಸರ್ಕಲಲ್ಲಿ ಗಲಾಟೆ ಮಾಡಿದಾರಲ್ಲ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಬಂದವ್ರಿಗೆ, ಅದು ರಿಲೇಟೆಡ್. ಅದು ಅಲ್ಲಿ ಪೊಲೀಸ್ ಬಂದವರು ಅಲ್ಲಿ ಪೊಲೀಸ್ ಬಂದದು ಬ್ಯಾಕಪ್ ನಿಂತಿರೋದು. ಗಾಡಿ ನಂಬರು ಹೇಳಬಿಡೋದ, KA 554 ಗಾಡಿ 534 ಪುಟ್ಟಸ್ವಾಮಿ ಬ್ಯಾಕಪ್. ಅದು ಪುಟ್ಟಸ್ವಾಮಿ ಕಡೆಯವರು ಗಲಾಟೆ ಮಾಡ್ತಾರೆ ಅನ್ನೋದಕ್ಕೆ ಅದು ಆ್ಯಕ್ಚುಲಿ ಇದು ಅಲ್ಲಿ ಬರ್ತಾರೆ. ಇವನು ಅವನ ಹೆಸರದು ಷಣ್ಮುಗಂ ಬಾಲಂಗೋಚಿ. ಇದು ಷಣ್ಮುಗಂ ಬಾಲಂಗೋಚಿ. ಇದು ಅಂದರೆ ರಾಂಗ್ ವೇನಲ್ಲಿ ಹೋಯ್ತಾ ಇರೋದವ. ಅಂದರೆ ಬಂದೂರಿಗೆ ಹೋಗ್ಬೇಕಾದ್ರೆ
ಬನ್ನೂರಿಗೆ ಹೋಗ್ಬೇಕಾದ್ರೆ ಹಲ್ಲೆ ಮಾಡ್ತೀವಿ ಅಂತ ಅವ್ರ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದಕ್ಕೋಸ್ಕರನೇ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮಂಜುನಾಥ್ ಕಾರ್ನ ತೆಗೆದು ಮುಂದೆ ಇಟ್ಟಿರೋದು. ಅವರೇ ಎತ್ತಲಿಕ್ಕೆ ಇವ್ರಿಗೆ ಬಡ್ಡಿ ಬೈಕ್ನ ಗಲಾಟೆ ಮಾಡೋದಕ್ಕೆ ಬಿಟ್ಕೊಡೋದು. ಇನ್ನೊಬ್ಬ ಕರೆಕ್ಟ್ ಸ್ವಲ್ಪ ಲೇಟ್ ಆಗ್ಬಿಟ್ಟ. ಕರೆಕ್ಟ್ ಟೈಮ್ಗೆ ಈ ಜಾಗಗಳಿಗೆ ಬರ್ತಾರೆ. ಕರೆಕ್ಟ್ ಟೈಮಿಗೆ ಬರ್ತಾರೆ, ಪಂಚುವಲ್ ಟೈಮ್. ಅಲ್ಲಿ ಇವಂದು ಇದು ಕಾರ್ ತೆಗೆದು ನಿಲ್ಲಿಸಿರೋದು ನೆನೆ ವಿಡಿಯೋದಲ್ಲೂ ಹೇಳಿದ್ದೆ. ಅದು ನಾನು ಬಂದೂರಿಗೆ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡೋದಲ್ಲ, ಅವಾಗಿಂದ ಕಾರ್ ಪಾರ್ಕಿಂಗ್ ಜಾಗ ಬದಲಾಯಿಸಿರೋದು ಅದಲ್ಲ. ಏನಕ್ಕೆ ಅಂದರೆ ನನ್ನ ಮೇಲೆ ಅದು ಇದರಲ್ಲಿ ಅಲ್ಲಿ ರಿಂಗ್ ರೋಡಲ್ಲಿ ಹಲ್ಲೆ ಮಾಡಿರಲ್ಲ, ಸೇಮ್ ಇದೇ ಕಾರು ಅಲ್ಲಿ ಕಾಣಿಸ್ಕೊಡಿದ್ದು. ಬದೂರು ಒಬ್ಬ ಮುಖ್ಯಸ್ಥ ಇದ್ದಾನೆ, ಅವನ ಕಾರು ಅದು. ಅವಾಗ ಮಾತಾಡಿದ್ದು ಕೇಳಿಸ್ಕೊಡ್ರ. ಆ್ಯಕ್ಚುಲಿ ನೆನ್ನೆ ಹೇಳಿಲ್ವ ನಾನು ಒಂಟಿ ಕಾಲಲ್ಲಿ ನಿಂತಿದ್ದೆ ಅಂತ. ಊಟದ ವಿಷಯದಲ್ಲೂ ಅದೇ ಹೇಳಿದೆ. ಸೊ ಅವರು ರಾಜರ ಆದೇಶ ಹೊರಡಿಸ್ಕೊಟ್ಲಿ, ಒಬ್ಬ ಒಂಟಿ ಕಾಲಲ್ಲಿ ನಿಂತ್ಕೊಬಿಡ ತೆಗಿ ಅಂತ. ನಾನು ಒಂಟಿ ಕಾಲಲ್ಲೇ ನಿಂತ್ಕೊಂಡಿದ್ದೆ, ಓಕೆನಾ. ಅದಕ್ಕೆ ಕಿರಿಕ್ ಮಾಡಿದ್ದು ಅಂತ ಇವರು ಆ್ಯಕ್ಚುಲಿ ಇವತ್ತು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಅಂದರೆ ಒಮ್ಮೊಂದು ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ನೆನ್ನೆ ಊಟ ಕೊಟ್ಟಿಲ್ಲ, ಓಕೆನಾ. ಊಟ ಕೊಟ್ಟಿಲ್ಲ ಅದಕ್ಕೆ ಎಷ್ಟೊಂದು ರೀಸನ್ ಇದ್ದು, ಅದರಲ್ಲಿ ಇದು ಒಂದು ಸೇರಿಸ್ಕೊಳ್ತಾ ಇದ್ದಾರೆ ಅವರು. ಅಂದರೆ ಅವ್ರ ಮಾತು ಹೇಳಲಿಲ್ಲ, ಅವ್ರ ಮಾತು ಹೇಳಿದ ಮಾತು ಕೇಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗಲಾಟೆ ಮಾಡಿದ್ವಿ ಅಂತ ಮಾಡಿದ್ವಿ ಆ್ಯಕ್ಚುಲಿ. ಅದು ನೆನ್ನೆ ಇದೇ ಸ್ಪಾಟಲ್ಲಿ ನಿಂತ್ಕೊಂಡು ವೈಫೈ ಯೂಸ್ ಮಾಡ್ತಾಯಿದ್ದೆ. ಆವಾಗ ಒಂಟಿಗಾಲ ನಿಂತ್ಕೊಬಿಡ ತೆಗಿಯಪ್ಪ ಅಂದ್ಲು. ಸೊ ಅದು ನನ್ನ ಪಾಡ ನಾನು ನಿಂತ್ಕೊಂಡಿದ್ದೆ. ಕೂದಲ್ಕಂದು ನಾನು ಬಲಂಗೊಚ್ಚಿ ಅಂದ್ಕೊಳ್ತೀನಿ, ವಯಸ್ಸಾಗಿದೆ ಜಾಸ್ತಿ ಒಂದು ಸ್ವಲ್ಪ, ಬಟ್ ಸ್ಟಿಲ್ ಅದೇ ಹೇಳಿಲ್ವಾ ಆವಾಗಲೇ ಸುರೇಶನ ಬಲಂಗುಚ್ಚಿ ಒಡೆಯರ್ ಗಾಡಿ, ಇದು ಒಡೆಯರ್ ನೆಟ್ವರ್ಕ್ ಗಾಡಿ W7213. ಇವನ ಬಗ್ಗೆ ಸ್ಮಾರ್ಟ್ ಸೆಟ್ ತೋರಿಸಿದ್ದೀನಿ. ಹೇಳಿಲ್ವ ಕೂದಲ್ಕಂದನ ಬಲಂಗೊಚ್ಚಿ ಅವಾಗ ಸುರೇಶನ ಜೊತೆ ಹೋದ ಅಂತ. ಈಗ ಹರೀಶ ಅಪ್ಪ ಮಕ್ಳು ಇರಬೇಕು ಅಂದ್ಕೊಳ್ತೀನಪ್ಪ ಅವರು. ಕೂದಲ ಕನ್ನಡ ಬಾಲಂಗೋಚಿ ಮತ್ತು ಹರೀಶ ಇರಬೇಕು, ಅವ್ರ ಬಾಲಂಗೋಚಿ ಅಂತ ಹೇಳಿದಲ್ಲ. ಅವ್ರು ಪುನಃ ಮಾತು ಕಡೆ ಆ ಕಡೆಗೆ ಹೋಗಿದ್ದು ಮತ್ತೆ ಈ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನೊಬ್ಬ ಕೈ ಬ್ಯಾಂಡೇಜ್ ಹಾಕೊಂಡಿದ್ದಾನೆ, ಮುಂದ್ಗಡೆ ಹೋಗ್ತಾ ಇದ್ದಾನೆ. ವೈಟ್ ಟಿ ಶರ್ಟ್ ಅವನು, ಬಲಗೈ ಬ್ಯಾಂಡೇಜ್ ಇದೆ, ಅಲ್ಲಿ ಬಲಗೈ ಬ್ಯಾಂಡೇಜ್ ಹಾಕೊಂಡು ಹೋಗ್ತಿದ್ದಾನೆ. HL2458 V15 ಬಜಾಜ್. ಕಾಲು ಎಳ್ಕೊಂಡೇ ಬಂದಿದ್ದೆ ಆ್ಯಕ್ಚುಲಿ. ಅವನು ಸ್ನಾನ ಮಾಡಿದ್ರೆ ಕೆರೆತ ಬರೋದಿಲ್ಲ, ಕಡಿತಾ ಇತ್ತಂತೆ ಅವ್ರಿಗೆ. ಅದಕ್ಕೆ ಅಂದರೆ ಎಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ, ಹೊಡೆದು ಕರ್ಕೊಂಡು ಹೋಗ್ತೀವಿ ಅಂತ. ಇದು ನರ್ಸರಿ ಇದೆಯಲ್ಲ, ಅಲ್ಲಿ ಸೆಕ್ಯೂರಿಟಿ ಅವನು ನಂಬರ್ 2 ಮಾಡೋದಕ್ಕೆ ಅಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ನಲ್ಲ, ಕುವೆಂಪುನ ಅಲ್ಲಿ ಪಾಸ್ ಆದ್ಮೇಲೆ ಅವನು ಅಲ್ಲಿ ದೇವೇಗೌಡ ಸರ್ಕಲಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸಿದ್ನಲ್ಲ, ಎಕ್ಸಾಕ್ಟ್ಲಿ ಅವನ. AW5995 ಗಾಡಿ, ಅವಿನಿಶ್ TVS. ಅವ್ವ ಮತ್ತು ಕುಬದಳ ಕನ್ನಡ ಬಾಲಗೋಚಿ. ಇವಳು ಆ್ಯಕ್ಚುಲಿ ಶ್ರುತಾ ಬಳ್ಳಾಳ್ ಬಾಲಂಗುಚ್ಚಿ. ಮೂಗು ಮುರಿಯೋದು ಅಂತಾರಲ್ಲ, ಆ ಥರ ಮೂಗು ಬಾಯಿನ ಸೈಡಿಗೆ ಮಾಡ್ಕೊಂಡು ಆಡಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾಳೆ, ಮೂಗು ಮುರ್ಕೊಂಡು ಹೋಗ್ತಾಳೆ ಅವಳು. ಮಾಷಾ ಅಲ್ಲ. ಬಾಲಗೋಚಿಗಳು ಆ್ಯಕ್ಚುಲಿ ಮೂಗು ಕೈ ಹಾಕ್ಕೊಂಡು ಪ್ರಕಾಶ್ ಭಟ್ಟನೂ ಬಂದ್ಬಿಡ್ತು. ಟೈಟಲ್ ಟೀಮ್ ತೋರಿಸ್ಕೊಂಡು ಹೋಗ್ತಾಯಿದ್ರು ಲೇಡೀಸ್ ಅವರಿಬ್ಬರು. ಪ್ರೆಸ್ ಗಾಡಿಯೋದು. ಆ್ಯಕ್ಚುಲಿ ಇವರಿಬ್ಬರು ನಂಬರ್ 1 ತೋರಿಸ್ಕೊಂಡು ಹೋಗ್ತಾರೆ. ಪೊಲೀಸ್ ಇರ್ಬೇಕು, ಪೊಲೀಸು ಬಂದಿರಲಿದ್ದ ಪೊಲೀಸ್ ಇವರಿಬ್ಬರು ನಂಬರ್ 1 ತೋರಿಸ್ತಾರೆ. ಇದು ಪರಮೇಶ್ವರ ದೇವಸ್ಥಾನದ ಗಣಪತಿ. ಈಗ ಒಬ್ಬ ಕಿರಿಕ್ ಮಾಡೋದ್ನಲ್ಲ, ಬ್ಯಾಕಪ್ ರಣಧೀರ ಹೊಡೆದಾಕ್ಬಿಡ್ತೀನಿ ಅಂತ.
ಅಲ್ಲಬ್ಬ ಇವಕ್ಕೆಲ್ಲ ವಾಡಕೇರಿ ಕೆಲಸ ಇದೆ, ಕೆಲಸ ಬೆಳಗ್ಗೆ ಸಾಯಂಕಾಲ ಗಂಟ. ಆ್ಯಕ್ಚುಲಿ ಅಲ್ಲಿ ಒಬ್ಬನೆಲ್ಲ ಅದು ಪೊಲೀಸ್ ಇರೋದು ನನಗೆ ಗೊತ್ತಿರೋ ಪ್ರಕಾರ ಬಂದೂರಲ್ಲಿ ಪೊಲೀಸ್ ಕೆಲಸ ಮಾಡ್ತಿದ್ದ ಅಂದ್ಕೊಳ್ತೀನಿ. ಇಬ್ಬರು ನಂಬರ್ 1 ತೋರಿಸ್ಕೊಂಡೋದ್ರು, ಅಂದರೆ ಈ ಥರ ನಂಬರ್ 1 ಬೆಟ್ಟ ತೋರಿಸ್ಕೊಂಡೋದ್ರು. ಬಹುಶಃ ಅದೇನು ಹೇಳೋಕೊಟ್ಟಿದ್ದಾನೆ ಅಂದರೆ ನಿನ್ನ ಬಂದೂರಿಗೆ ಹೋಗೋಷ್ಟರಲ್ಲಿ ಹೋದ್ನಲ್ಲ ಇವ ಪಾಸ್ ಆದಮೇಲೆ ಆ ಥರ ಮಾಡ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಮಾಡಿದ್ರು ಅಂತ ಅಂದ್ಕೊಳ್ತೀನಿ. ಅಥವಾ ಇವ್ನ ಥರ ಅಂದರೆ ಪಾರ್ಕ್ ಬಿಟ್ಬಿಟ್ಟು ಓಡಾಡೋ ಹಾಗೆ ಪಾರ್ಕ್ ಬಿಟ್ಟು ಓಡಿಸ್ತೀವಿ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಪಾರ್ಕ್ ಬಿಟ್ಟು ಓಡಿಸ್ತೀವಿ, ರೋಡಲ್ಲಿ ಬೀದಿಲಿ ಹಿಂಗೆ ಓಡಾಡ್ಬೇಕು ಹಂಗೆ ಮಾಡ್ತೀವಿ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಲ್ಲಿ V2 ಗಾಡಿಯಲ್ಲಿ ನಿಂತ್ಕೊಂಡು ಹೋಗೋ ಕೈ ಮುಗಿದ ಅನ್ಬೋದು. ಅಲ್ಲಿಂದ ಅದೇನು ನೋಡ್ತಾವನ ನೋಡ್ಕೊಂಡು ಕೈ ಮುಗಿತಾವನ ದೇವಸ್ಥಾನಕ್ಕೆ. ಅಲ್ಲಿಂದ ಭಕ್ತಿ ಓವರ್ಫ್ಲೋ ಆಗ್ತಾಯಿತ್ತು, ಅಲ್ಲಿಂದ ಇಲ್ಲಿವರೆಗೂ ಓವರ್ಫ್ಲೋ ಆಗ್ತಾಯಿತ್ತು. ಇವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಅಷ್ಟೊತ್ತಿಂದ ಮಂಜಪ್ಪ ಹಂಗಂದ್ರು, ಮಂಜಪ್ಪ ಹಿಂಗಂದ್ರು. ಅಲ್ಲಿ ಹೋಯ್ತಾನೆ ಯೆಲ್ಲೋ ಕಲರ್ ಟಿ ಶರ್ಟು, ಅವನು ಐಶ್ವರ್ಯ ಅರ್ಜುನ್ದು ಇವನು ಯಾರೋ ಗಂಟನ ಬಾಲಂಗುಚ್ಚು, ಅವನು ಯೆಲ್ಲೋ ಕಲರ್ ಟಿ ಶರ್ಟು. ಏನಪ್ಪ ಯಡಿಯೂರಪ್ಪನ ಮೀಸೆ ಇದು, ಅವನು ಯಡಿಯೂರಪ್ಪನ ಬಾಲಂಗೋಚಿ ಅಂತ ಅಂದ್ಕೊಳ್ತೀನಿ ಬಹುಶಃ. ಇಲ್ಲೊಬ್ಬ ಯಡಿಯೂರಪ್ಪನ ಬಾಲಂಗೋಚಿ ಓಡಾಡ್ತಾ ಇರ್ತಾನೆ, ಬಹುಶಃ ಅವ್ನು ಬಾಲಂಗೋಚಿ ಇರಬೇಕು ಅವನು, ನಾಟ್ ಶ್ಯೂರ್. ದೂರದಲ್ಲಿದ್ದಾನೆ, ಸಲ ಕಾಣ್ತಾ ಇಲ್ಲ. ಕಣ್ಣು ಬೇರೆ ಎಡವಟ್ಟಾಗೋಗೈತೆ, ಕಾಣ್ತಾ ಇಲ್ಲ ಅವನು ಯಾರು ಅಂತ. ಸಿಗರೇಟ್ ಬಿಡಿ ಬೇಡ ಸೇದು ಹೋಗೇ ಬಿಡ್ತಾವನೆ. ಅವ ದೇವಸ್ಥಾನದ ಒಳಗಿಂದಲೇ ಬಂದ, ದೇವ್ರಿಗೆ ಅಲ್ಲಿ ಕೈ ಮುಗಿಲಿಲ್ಲ, ಇಲ್ಲಿ ಕೈ ಮುಗಿತಾನ ಗುರು ಪೊಲೀಸ್. ರಾಯಲ್ ಬ್ಲೂ ಆ್ಯಕ್ಚುಲಿ, ಪುಟ್ಟ ಸಿದ್ದು. ಕಳಿಸ್ತೀವಿ ಅಂತ, ಹಳ್ಳೆ ಮಾಡಿ ಕೊಳೆ ಮಾಡಿ ಕಳಿಸ್ತೀವಿ ಅಂತ. ದಸರಾದಷ್ಟು ಅಷ್ಟೇ ಅಲ್ಲ, ಆದರೆ ರೋಡಲ್ಲಿ ಧೂಳು ಮಾಡೋದು ಅಷ್ಟೇ ಅಲ್ಲ, ರೋಡಲ್ಲಿ ಹಲ್ಲೆ ನಡೆಸಿ ನಿನ್ನ ಬಟ್ಟೆ ಎಲ್ಲ ಹಿಂಗೆ ಮಾಡಿ ಕಳಿಸ್ತೀವಿ ಅಂತ ಆ್ಯಕ್ಚುಲಿ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಹೇಳ್ತಿರೋದಲ್ಲ, ಇದು ಕೆಲಸ ಮಾಡಿದ್ದಾರೆ ಆಲ್ರೆಡಿ ಒಂದು ಸರಿ. ಅದಕ್ಕೆ ನಾನು ಅಲ್ಲಿ ದೇವೇಗೌಡ ಸರ್ಕಲ್ ನನ್ನ ಮೇಲೆ ಹಲ್ಲೆ ಮಾಡೋದು ಹೋದ ಅಂತ ವಿಡಿಯೋ ಕವರ್ ಮಾಡೋದನ್ನಲ್ಲ ಅವನು. ಸೊ ಮುಂಚೆ ಒಂದು ಸರಿ ಬಂದೂರಿಗೆ ಹೋಗ್ಬೇಕಾದ್ರೆ ಅದೇ ಥರ ಮಾಡಿದರು. ಅಂದರೆ ಬಂದೂರಿಗೆ ಹೋಗೋ ಸಮಯದಲ್ಲಿ ರೋಡಲ್ಲಿ ಇವನು ಲೈನ್ ನೋಡಿ ಒಂದು ಬರ್ತಾರಲ್ಲ, ಗೂಳಿ ಕಣ್ಣು. ಬಂದೂರಿಗೆ ಹೋಗ್ಬೇಕಾರೆ ರೋಡ್ ಸೈಡಲ್ಲಿ ಕಿರಿಕ್ ಮಾಡಿದ್ದ. ಇದು ಅಷ್ಟೇ, ಕೈ ಒದಿರ್ತಾರದು ನೀರಾಡ್ಸೋದಕ್ಕೆ. ಲೈನ್ ಅವ್ರು ಬರೋ ಲೈನ್ಗಳು ನೋಡಿ ಗೊತ್ತಾಗೋಗುತ್ತೆ. ಹಾವು ಹೋಯ್ತಾವಲ್ಲ, ಹಿಂಗೆ ಹೋಗೋದು ಗಡೈಕ್ಳು. ಆ ಕಡೆ ಹೋಗ್ತಿದ್ದಾರೆ, ಈ ಕಡೆ ಬರೋದು, ಈ ಕಡೆ ಬರ್ತಿದ್ದಾರೆ, ಆ ಕಡೆ ಹೋಗೋದು, ಹಂಗೆ ಇಲ್ಲ. ಅವ್ರು ಯಾವ ಕಡೆ ಹೋಗ್ತಾರೆ ಗೊತ್ತೇ ಆಗೋದಿಲ್ಲ, ಆ ಥರ ಬರೋದು. ದೇವರು ಇಲ್ಲಿ ಮಾತಾಡ್ತಾ ಕೂತಾಳ. ಅಲ್ಲಿ ಇದು ಅವ್ರ ಹೆಸರನ್ನು ಝೂ ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಸೊ ಅವನ ಜೊತೆ ಮಾತಾಡ್ತಾ ಕೂತಾಳೆ. ಆ್ಯಕ್ಚುಲಿ ಇದಂದರೆ ಸಾಯಂಕಾಲ ವೀಡಿಯೋ ಕವರ್ ಮಾಡಿದ್ದು, ಇನ್ನೂ ಅಪ್ಲೋಡ್ ಮಾಡಿರೋದು. ವೀಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ರೆ ಅಪ್ಲೋಡ್ ಮಾಡಿಲ್ಲ. ರೆಂಡರ್ ಮಾಡಿಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತೀವಿ ಸ್ವಲ್ಪ ಹೊತ್ತು ಮುಂಚೆ, ಸ್ವಲ್ಪ ಹೊತ್ತು ಆದಮೇಲೆ ಊಟ ಮಾಡ್ಕೊಂಡು. ಸೊ ಅಲ್ಲಿ ಇವ್ರದ್ದು ಅಲ್ಲಿ ಪೊಲೀಸ್ ಸ್ಟೇಷನ್ ಗೊತ್ತಾದರೆ ಏನು ಮಾಡಬೇಕೋ ಅದು ಮಾಡ್ತಾನೆ ಅವಳಲ್ಲ ಹಂತವಾಗಿ. ಬೆಳಕಾದ್ರೆ 21 ದಿನ, ನಾಳೆ ಇನ್ಯಾವ ದೊಡ್ಡ ನಾಟಕ ನಡೆಸ್ತಾಳೆ. ನೆನ್ನೆ ನಾನು ನಾಂಕಂತಲ್ಲಿ ಕೂತು ತಲೆ ಮೇಲೆ ತೆಂಗಿನಕಾಯಿ ಬಿಟ್ಟು ಹೇಳಿಲ್ಲ ಓಡ್ಬಿಟ್ಟು ಆದ್ರೂ ಬಂದಿರುತ್ತಿಲ್ಲ. ಬೇಡ್ರಪ್ಪ ಅಲ್ಲಿ ಕೂತ್ಕೊತೀರಾ, ಅಲ್ಲಿ ಯಾವಾಗ ಗಂಗೆ ಪೂಜೆ ಮಾಡ್ತಾರೆ, ಸೊ ಅಲ್ಲೂ ಬನ್ನಿ ಪೂಜೆ ಮಾಡೋರೆ, ಎಷ್ಟು ಕೂತ್ಕೊಂಡ್ರು ಅಂತ. ನಾನು ಟೊಯೋಟಾ ತೋರಿಸೋರು ಮನೆ ಮ್ಯಾನೇಜರ್ ಏನಾಗೋಯ್ತು, ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ
ಇದೇ ಕೆಲಸಗಳು ಬಂದು ಕೂತ್ಕೊಡು. ಇವಳೇ ದೇವ್ರ ಥರ ಆಡೋದು, ಇವಳೇ ದೇವರು. ಇವತ್ತೇ ಹೇಳ್ಬೇಕಾದ್ರೆ ಅವಳು ದೇವ್ರ ಬಗ್ಗೆ ಮಾತಾಡ್ತಿರೋದು, ಇಷ್ಟು ದಿವಸ ಅವಳೇ ದೇವ್ರ ಥರ ಮಾತಾಡೋಳು. ಒಳ್ಳೆ ಕಿಟ್ಟ. ದೇವ್ರ ಹೆಸರಲ್ಲಿ ಈ ಬಡ್ಡಿಕ್ಲೆ ಎಲ್ರದ್ದು ತಿಕ್ಕ ಹೊಡೆಯೋ ದೇವ್ರುಗಳು. ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟೆ ಹೋಗ್ಬಿಡ್ತೀನಿ, ಬೇಕಾಗುತ್ತೆ. ಚಿಕ್ಕ ವಿಡಿಯೋ. ಬಟ್ ಬೆಡ್ಶೀಟ್ ಉಸ್ಕೊ ಹೋಗ್ತಾ ಇಲ್ಲಲ್ಲ ಪ್ರತಿಭಾ ಪ್ರದರ್ಶನಕಾರ ಇಲ್ಲಿ ಪಾಸ್ ಆಗ್ತಾಯಿದ್ದೆ ಮುಂಚೆ. ಅವಾಗ ಅಲ್ಲಿ ಕೂತ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಿದ್ದಲ್ಲ, ರೆಂಡರ್ ಮಾಡ್ತಿದ್ದಲ್ಲ, ಅವಾಗ ಇಲ್ಲೇ ಪಾಸಾಗಿ ಆ ಕಡೆ ಹೋದವನು ಇವಾಗ ಒಳಗಡೆ ಹೋಗ್ತಾನೆ ಬೆಡ್ಶೀಟ್ ಉಸ್ಬಿಟ್ಟು. ಇಲ್ಲಿ ಇಬ್ಬರು ಪ್ರತಿಭಾ ಪ್ರದರ್ಶನಕಾರರು. ಇವಾಗ ಎದೆ ಬೆಲ್ಲಿದ ಕೂದಲು ಕೇಳೋದು ಕೂತ್ಕೊಂಡು, ಸ್ಪೆಷಲಿ ದೀಪಲ್ ಹತ್ರ ಕೂತ್ಕೊಂಡು ಹೆಣ್ಮಕ್ಳಿಗೆ ಥರ ತೋರಿಸ್ಕೊಂಡು ಕೂತಿರ್ತಾನೆ. ಅಲ್ಲಿ ಅವನು ಶ್ರುತಾ ಬಳ್ಳಾಳ್ ಅಂಗಡಿ ಹತ್ರ ರಾಜೇಶ್ ಫೋಟೋ ಸ್ಟುಡಿಯೋ ಇದೆ, ಅಲ್ಲಿ ಬರ್ತಾ ಇರ್ತಾರೆ. ಇವತ್ತು ಶಾ ಮೋಟರ್ಸ್ದು ಫ್ರೆಂಡ್ ಇವನು, ಅಲ್ಲಿ ಹೀರೋ ಶಾ ಮೋಟರ್ಸ್ ಇದೆಯಲ್ಲ ಅವ್ರದ್ದು ಫ್ರೆಂಡು. ಕತ್ತು ಆ್ಯಕ್ಚುಲಿ ವರ್ಕೌಟು ದೂರದಿಂದ ಬರ್ಬೇಕಾದ್ರೆ ಅವೇನು ಫೋಕಸ್ ಮಾಡ್ತಿದ್ನಲ್ಲ, ಆವಾಗ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇವ್ರುಗಳಿಗೆ. ಇಲ್ಲಿ ಗ್ರೀನರಿ ಅಥವಾ ಬೇರೆ ಜಾಗ ಇದೆಯಲ್ಲ, ಅಥವಾ ಅಲ್ಲಿ ಆ ಕಡೆ ಪಾಯಿಂಟಿಂದ ಪಕ್ಕದ ರೋಡು ಅಲ್ಲಿ ನಾಯಿ ಮಲಗಿದೆಯಲ್ಲ, ಅದು ಅಲ್ಲಿಂದ ಹಿಡಿದು ಅಲ್ಲಿವರೆಗೆ ಒಬ್ಬ ವ್ಯಕ್ತಿನೂ ಓಡಾಡ್ತಾನೂ ಇಲ್ಲ. ಆ್ಯಕ್ಚುಲಿ ಫುಲ್ ಖಾಲಿ ಇದೆ. ಆ ಖಾಲಿ ಇರೋ ಜಾಗದಲ್ಲಿ ಇವುಗಳಿಗೆ ವರ್ಕೌಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಜನ ಓಡಾಡ್ತಿರ್ತಾರಲ್ಲ, ಇಲ್ಲೇ ಆಗಬೇಕು. ಎಲ್ಲ ಕೆಲಸಗಳು ಇಲ್ಲೇ ಓಡಾಡೋದಿಲ್ಲ, ಇಲ್ಲೇ ಆಗಬೇಕು. ಅಲ್ಲಿ ರಾಜೇಶ್ ಫೋಟೋ ಸ್ಟುಡಿಯೋ ಇದೆಯಲ್ಲ, ಶ್ರುತಾ ಬಳ್ಳಾಳ್ದು ಫೋಟೋ ಹಾಕ್ಕೊಂಡಿರ್ತಾನೆ ಅಂತ ಹೇಳಿದ್ನಲ್ಲ. ಜೊತೆಗೆ ಒಂದು ಹುಡುಗಿ ನನಗೆ ಏನೋ ಅವತ್ತು ಮಾತಾಡೋಲ್ಲ ಅಂತ ನಾನು ವೀಡಿಯೋ ಮಾಡಿದ್ನಲ್ಲ. ಸೊ ಅದರಲ್ಲಿ ಅಲ್ಲಿ ಅಂಗಡಿ ಒಳಗೆ ಕೂತ್ಕೊಬಿಟ್ಟು ಬಾ ಒಳಕ್ಕೆ ಅಂತ ಕರೀತಾರಲ್ಲ, ಆ ಥರ ಸನ್ನೆ ಮಾಡ್ತಾಯಿದ್ದ ಮಗ ಇವ. ಇವನಿಗೆ ಬಯೋಡೇಟಾ ಕೊಟ್ಟಿದ್ದು ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಅಂತ ಹೇಳ್ದ. ಅಯ್ಯೋ, ಶಾ ಮೋಟರ್ಸ್ ಅವನೇ ಅವನು, ಅಂದರೆ ಅವನು ಓನರ್ ಇವನಲ್ಲ, ಅವ್ನ ಹೆಂಡತಿ ಜೊತೆ ಇಲ್ಲೇ ರೌಂಡ್ ಹೊಡಿತಾ ಇರ್ತಾನೆ. ಇವ್ರಿಗೆ ಬಯೋಡೇಟಾ ನನಗೆ ಗೊತ್ತು, ನೋಡಿದ್ದೀನಿ ಚೆನ್ನಾಗಿ, ನನಗೆ ಗೊತ್ತು. ಬಯೋಡೇಟಾ ಕೊಟ್ಟರೆ ಕೆಲಸ ಕೊಡ್ತಾಯ ಒಂದು ಅಂದರೆ ನಮ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತಾನೆ. ಬೋಟೆ ಇದೆ. 2 ಲೀಟ್ರಿಂದ 5 ಲೀಟ್ರಿಗೆ ಹೋಗ್ಬಿಟ್ಟು ನೀವು ಅರ್ಧ ಲೀಟ್ರಿಂದ 2 ಲೀಟ್ರಿಗೆ ಬಂದೆ, ಪರವಾಗಿಲ್ಲ ಗುರು, ಅಪ್ಗ್ರೇಡ್ ಆಗಿದ್ದಾನೆ. ಅರ್ಧ ಲೀಟ್ರ್ ಬಾಟ್ಲ್ ಹಿಡ್ಕೊಂಡು ಎಲ್ಲ ನೀರು ಹಾಕ್ತಿದ್ದ ಮಗ ಇವ. ಈ 2 ಲೀಟ್ರ್ ಹಿಡ್ಕೊಂಡು ಬಾಟ್ಲ್ ಹಿಡ್ಕೊಂಡು ಓಡಾಡ್ತಿದ್ದ. ಈಗ 5 ಲೀಟ್ರ್ ಬಾಟ್ಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಜೊತೆಗೆ ಇನ್ನೊಂದು ಇಲ್ಲಿ ನೋಟಿಸ್ ಮಾಡಬೇಕಾಗಿರೋ ವಿಷಯ ಗೊತ್ತಾ, ಮುಸ್ಲಿಂ ಹುಡುಗರು ಇಲ್ಲಿ ನೋಟಿಸ್ ಮಾಡಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂತ ಗೊತ್ತಾ. ನಾನು ಈಗ ಅಲ್ಲೊಬ್ಬ ಕಿರಿಕ್ ಮಾಡಿಲ್ಲ ನನ್ನ ಜೊತೆ ಬೆಳಿಗ್ಗೆ ಮುಖ ತೊಳಿಬೇಕಾದ್ರೆ ಫಸ್ಟ್ ಕಿರಿಕ್ ಮಾಡಿ ಸುಳೆ ಮಗ ಇವನ, ಅದಕ್ಕೆ ಕಾಣಿಸ್ಕೋತಾರದವ. ಫಸ್ಟ್ ಕಿರಿಕ್ ಮಾಡಿದವ್ರಿಂದ ಬಾಟ್ಲಿ ತಗೊಂಡು ಅಲ್ಲೊಂದು ನೀರು ತಗೊಂಡು ಇದು ಮಾಡು, ನೀನು ಕೈಕಾಲು ಮುಖ ತೊಳಿ, ಇಲ್ಲೇನು ತೊಳೆಯೋದು ಹಾಗೆ ಅಂತ ಕಿರಿಕ್ ಮಾಡೋದಲ್ಲ. ಫಸ್ಟ್ ಈ ಬಡ್ಡಿ ಮಗನ ಕಿರಿಕ್ ಮಾಡಿದವನು. ಅದಾದಮೇಲೆ ಸುಮಾರು ಜನ ಕಿರಿಕ್ ಮಾಡ್ತಾಯಿದ್ರು. ಇವನದೊಂದು ಎಲ್ಲಿ ನಾಯಿ ಹಿಡ್ಕೊಬಿಡ್ತಾನೆ, ಈ ಕಡೆಯಿಂದ ಆ ಕಡೆಗೆ ರೋಡೆಲ್ಲ ರಫ್ದಿರ್ ಕಟ್ಟಿರೋಂಗೆಲ್ಲ ಫುಲ್ಲೆಲ್ಲ ಗಲೀಜು ಮಾಡಿಸ್ಕೊಂಡು ಬ್ಲಾಕ್ ಮಾಡ್ಕೊಂಡು ರೋಡ್ನೆಲ್ಲ ಗಲೀಜು ಮಾಡೋದು ಅಲ್ಲದೆ ಇವರೆಲ್ಲ ಹೇಳೋರು ಕೇಳೋರು ಯಾರೂ ಇಲ್ಲ ಗುರು. ಉದ್ದಕ್ಕೂ ಕಕ್ಕಸ್ ಇರ್ತಿರ್ತವೆ ರೋಡ್ ಮೇಲೆಲ್ಲ. ಅಲ್ಲಿ ಆ್ಯಕ್ಚುಲಿ KR ಹಾಸ್ಪಿಟ್ಲ್ ಹತ್ರ ಒಬ್ಬ ಊಟ ಕೊಡ್ತಾಯಿದ್ದಲ್ಲ, ನನಗೆ ಊಟ ಕೊಡ್ತಾಯಿದ್ದೆ ಅಂದರೆ ಅವನು ಕೊಟ್ಟಿದ್ದು ಊಟನ ಮಡಗಿದ್ದು ನನಗೆ ಕೊಡ್ತಾಯಿದ್ನಲ್ಲ. ಶಿವ ಅಥವಾ ಈಶ್ವರ ಅಥವಾ ಇವನ ಹೆಸರು. ಈ ಕಡೆ ರೈಟಿಗೆ ಬರ್ತಾರೆ ಅವನು. ಹಾಯ್ ಸರ್, ಏನಿಲ್ಲಿ ಹೌದು ಫುಟ್ಬಾತಲ್ಲಿ ಅಂಗಡಿ ಇಟ್ಕೊಂಡಿದ್ದ, ಇವನೇ ಕೊಡ್ತಾಯಿದ್ದಿದ್ದು ಊಟ. ಆದರೆ ಅವನು ಕೊಡ್ತಾರಲ್ಲ, ಅದನ್ನು ಮಡಗಿ ನನಗೆ ಕೊಡ್ತಾಯಿದ್ದ ಅವ. ಯಾಕೆ ಕಾಣಿಸ್ಕೊಂಡು ನನಗೆ ಗೊತ್ತಿಲ್ಲ. ಅದೇ ನೆಗೆಟಿವ್ ಫಾಲ್ ಏನೂ ಇಲ್ಲ ಅಂತೇನಿಲ್ಲ, ನೆಗೆಟಿವ್ ಫಾಲ್ ಇದೆ ಅವನಿಗೂ. ಇದರಲ್ಲಿ ಹೇಳ್ತೀವಿ ಹುಡುಗರು, ಎಷ್ಟೋ ಸರಿ ಹೇಳ್ತೀವಿ, ನೆನಪು ಗೊತ್ತಲ್ಲ ಸದ್ಯಕ್ಕೆ. ಒಂದು ಅಂದರೆ ನಾನು ಯಾರ ಹತ್ರ ತೊಗೊಂಡಿರಲ್ಲ, ಅದೇ ಊಟ ಯಾರ ಹತ್ರ ತೊಗೊಳ್ಳಲ್ಲ, ಅವ್ರ ಊಟನ ಇಸ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಟಾಟಾ ನ್ಯಾನೋ ಅವ್ರ ಹತ್ರ ಊಟ ಇಸ್ಕೊಳ್ಳಲ್ಲ ಅಂತ ಇಟ್ಕೊಳ್ಳಿ. ಸೊ ಅದೇ ಊಟ ಅವನ ಹತ್ರ ಇರ್ತಿದೆ, ಅದೇ ಊಟನ ಅವ್ನು ನನಗೆ ಕೊಡ್ತಾನೆ. ಅಂದರೆ ನಾನು ಯಾರ ಹತ್ರ ಬಿಟ್ಬಿಟ್ಟಿರ್ತೀನಿ, ಇವ್ನು ಕಿವಿ ನೋಡು ರೋಡ್ಗೆ ಕ್ಲೀನಾಗಿ ಬಂದು ಅಟಕ ಇಸ್ಕೊತಾವನೆ. ಬಿಡ್ರಿ ಕೊಟ್ಟಾರ ಮಕ್ಳು ಅವ್ರೆ ಅಂದರೆ
ಅವ್ರ ಹತ್ರದೇ ಕೊಡೋದು, ಮತ್ತು ಅನ್ಹೆಲ್ತಿ ಆಗಿತ್ತು, ಎಷ್ಟೊಂದು ಸರಿ ಆಗಿತ್ತು. ಅವ್ರು ಕೊಟ್ಟಾಗ ತಿಂದಾಗ ಬೇದಿ ಆಗೋದು ಅದು ಇದು ಎಲ್ಲ ಆಗಿತ್ತು. ಐಶ್ವರ್ಯ ಗಾಡಿ ಆಟೋ. ಆ್ಯಕ್ಚುಲಿ ಇವಾಗ ಪೊಲೀಸರಲ್ಲ ಅಲ್ಲಿ ಹೋಗ್ತಿರೋ ವೆಹಿಕಲ್ಗೆ ಅಲ್ಲೋಗಿ ಅಂತ ಆ ಕಡೆ ಕೈ ತೋರಿಸ್ಕೊಂಡು ಬರ್ಬೋದು. ರಾಜೇಶ್ ಸೈಕಲ್ ಐಪಿಲ್ ಬಡ್ಡೆ ಮಾಡೋದು. ಇಲ್ಲಿ ಹೆರಿಟೇಜ್ ಹೆಲ್ತು ಒಡೆಯರ್ಸ್ ಓಟ ನಡೀತಾನೆ ಇರ್ತದೆ. ಒಡೆಯರ್ಸ್ ಓಟ ಹೆರಿಟೇಜ್ ಹೆಲ್ತ್ ನಡೀತಾನೆ ಇರ್ತದೆ ಅಲ್ಲಿ ಯಾವಾಗಲೂ. ಕಲ್ಯಾಣ್ ಮೋಟಾರ್ಸ್ ಆರ್ಗನೈಸ್ಡ್. ಪಾದ ಕಾಲು ತಗಿಸೋದು ಒಂದು ಉದ್ದೇಶ. ನಮ್ಮ ಟಿ ವಿ ಅಂತ ಯಾವುದೋ ನಿಮ್ಮ ಟಿ ವಿ ಅಂತ ಹಾಕೋಣ, ನಮ್ಮ ಟಿ ವಿ ಅಂತದ್ದು. ಅವ್ರಿಗೆಲ್ಲ ಶಿಲ್ಪಿ ಓದಿದ್ದವ. ಇನ್ನು ಕುಮಾರ್ ಬಾಲಂಗೋಚಿವ K09EQ 359 ಇದು ತೊಗೊಬಂದು ಗಾಡಿ ನಿಲ್ಲಿಸಿದ್ದು. ಅವನಿಗೆ ಶಿಲ್ಪಿ ಓದೋನಿಗೆ ಇದಾಕ್ಕೊಟ್ಟಿದ್ದು ಏನೋ ಇವ ಶಿಲ್ಪಿ ಓದವ ಕಿವಿ ಹತ್ರ ಬಂದು ಇವ್ರು ಹೇಳಿದ್ದಂತೆ. ಸುಮ್ಮನೆ ಶಿಲ್ಪಿ ಓದೋದಕ್ಕೆ ಅವಕಾಶ ಮಾಡ್ಕೊಡೋದಿರಲ್ಲ. ಬ್ಯಾಕಪ್ ಫೀಲ್ಡರ್ ಅವನು ಮೇನ್ ಫೀಲ್ಡರ್ ಆದರೆ ಇನ್ನೆಲ್ಲ ಬ್ಯಾಕಪ್ ಫೀಲ್ಡರು. ಅವ್ನು ಪೊಲೀಸ್ ಹೇಳಿದ್ನಂತೆ, ಅದಕ್ಕೆ ಮಾಡ್ತಾಯಿರೋದು ಖುಷಿ. ಈ ಒಂದು ನೋಟಿಸ್ ಮಾಡಬೇಕಾಗಿರೋದು ಏನು ಗೊತ್ತಾ, ಆ ಗಾಡಿನ ತೊಗೊಬಂದು ಪಾರ್ಕ್ ಮಾಡಿ ಸ್ಟೈಲು ಸೀದಾ ತೊಗೊಬಂದು ಪಾರ್ಕ್ ಮಾಡಲ್ಲ. ಅವನು ಜೊತೆಯಲ್ಲೇ ಬರ್ತಾನೆ. ಅಂದರೆ ಸುಮಾರು ಟೈಮ್ ತೊಗೊಳ್ತಾನೆ. ಅಲ್ಲಿ ನಿಲ್ಲಿಸೋದು ಹಿಂದೆ ಮುಂದೆ ಓಡೋದು. ನಾನು ಹೆಂಗೆ ಸ್ಲೋ ಮೋಷನಲ್ಲಿ ಬರ್ತಾಯಿದ್ದೆ ಆ ಕಡೆ ಈ ಕಡೆ ನೋಡಿಕೊಂಡು, ಸೊ ಅವರು ಅದೇ ಥರ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ಸ್ಲೋ ಮೋಷನಲ್ಲಿ ಬರೋದು ಆಗುತ್ತೆ. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು KA09B445 ನಂಬರ್ ಪ್ಲೇಟ್ ಹೆಂಗಾಯ್ತು ನೋಡಿ. ಇವಂದು ಅಷ್ಟೇ. ಇವಂದು ಆರ್ಗನೈಸ್ಡ್ KA09AB8133 ಲಾಸ್ಟ್. ಇವಂದು ಅವನ ಹೆಸರೇನು ಷಣ್ಮುಗಮ್ ಮೊಬೈಲ್ ನಂಬರ್ ಇದೆಯಲ್ಲ, ನಂಬರ್ ಲಾಸ್ಟ್ 33 ಅದು ಗಾಡಿ. ಇವಂದು ಹೋಂಡಾ ಆರ್ಗನೈಸ್ಡ್ 55V2196 ಗಾಡಿ ಅದು. ಜಿಬ್ರಾ ಕ್ರಾಸಲ್ಲಿ ಆಟೋದವರು ಮತ್ತು ಇವರು ಆ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ಒಬ್ಬ ರೈಟ್ ಹ್ಯಾಂಡ್ ಸೈಡಿಂದ ಬಂದು ತೊಂದರೆ ಕೊಡೋದು ಅವರ ಉದ್ದೇಶ ಆಗಿತ್ತು. ಪಾದ ತೋರಿಸ್ತಾರದು ನಿಂತ್ಕೊಂಡು. ಇವತ್ತು 8ನೇ ತಾರೀಕು ಗುರು. ಯೂರಿನ್ ಫಾರ್ಮುಲಾ ಮತ್ತೆ ಹಿಂದಕ್ಕೆ ಬಾ ಅಂತ ಮ್ಯಾಕ್ಸಿಮಮ್ ಹೇಳೋ ವರ್ಕಿಂಗ್ ಡೇ ಇವತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಅವರು ಕಿರಿಕ್ ಮಾಡಿದ್ದೇನಕ್ಕೆ ಅಂದರೆ ಕಡ್ಕೊಳಕ್ಕೆ ಬಾ ಅಂತ. ಕಡ್ಕೊಳ್ಳೋ ರಮೇಶ್ ಪುಟ್ಸಾಬಿ ಅಂತಂದರೆ ಪುಟ್ಸಾಬಿದೆ ಪೂಜೆಗೆ ಪುಟ್ಸಾಬಿದ್ದಾರಲ್ಲ ಅವ್ರ ಬಾಲಂಗೋಚಿ ಅವನು. ಏನೆಲ್ಲ ಛತ್ರಿ ಹಾಕೋ ಕೂತಾರೋಗರು. ಛತ್ರಿ ಹಾಕೋ ಕೂತ್ಕೊಬಿಟ್ರೆ ಕ್ಲೀನ್ ಆಯ್ತಲ್ಲ ಮಿಕ್ಸರು. JB7563 ಕುಮದಳ ಕನ್ನಡ ಬಾಲಂಗೋಚಿ. ಇವನು ಲೌಡ ರಾಘವೇಲ್ ಬಂದಿರೋದು ಕುಮಾರ್ ಬಾಲಂಗೋಚಿ. ಬೆಳಿಗ್ಗೆ ಸುಮಾರು ಜನ ಕವರ್ ಮಾಡಿದ್ದೀನಿ. ಅಲ್ಲೊಬ್ಬ ಗ್ರೀನ್ ಕಲರ್ ಬಟ್ಟೆ ಹಾಕೋಬರ್ತಾನೆ ಕೇಕ್ ಸಾಗರ್ ಹತ್ರ ಮುಂಗಡೆ. ಇನ್ನೂ ಕೇಕ್ ಸಾಗರ್ ಬರ್ತಾಯಿಲ್ಲ, ಕಿಂಗ್ ಆಫ್ ಕಾರ್ಡ್ಸ್ ಈಗ ಕೇಕ್ ಸಾಗರ್ ಹತ್ರ ಬರ್ತಾಯಿದ್ದಾನೆ. ಗ್ರೀನ್ ಕಲರ್ ಬಟ್ಟೆ ಕುಮಾರ್ ಐಡೆಂಟಿಟಿ ಅದು. HF100 ಗಾಡಿ ಹೋಗ್ತಿದೆ. ಅರ್ಧಂಬರ್ಧ ಊಟ ಸಿಗುತ್ತೆ ಅಂತ ಅರ್ಥ. ಏನೋ ಗೊತ್ತಿಲ್ವಲ್ಲ, ಸ್ವಚ್ಛ ಗೀಚೆ ಮಾಡ್ತಾರೆ ಇವರು. ಆರ್ಗನೈಸ್ಡ್
ಅಡ್ಡಕ್ಕೆ ಹೋಗಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅವನಿಗೆ. ಸ್ನಾನ ಮಾಡಿ ಕೂರಿಸ್ಬಿಟ್ಟಾರೆ ಪಾಪ. काटगराज जो फल वाला ಸೋಲಿಸ್ ಟ್ರ್ಯಾಕ್ಟರ್ ಅದು ಸೋಲ್ಸು ಅಂತ. ಇದು ಯಾರಿವ ಕುಬುದಳ ಕದ್ದಲ ಬಲ ಗೊಚ್ಚಿರಬೇಕು. ಫುಲ್ ಬ್ಲಾಕ್ ಮಾಡ್ಕೊಂಡಿರ್ತದೆ ಜಾಗ. ಡೆಲ್ಲಿ ಬ್ಲಾಕ್ ಮಾಡ್ಕೊಂಡಿರೋದು. ಅಣ್ಣ ಬಂಡು ಹೋಗ್ತಾರೆ ಅಲ್ಲಿಗೆ. ಯಾವುದು ಆ್ಯಕ್ಚುಲಿ ಸ್ಲೋ ಮಾಡಿಬಿಟ್ಟೆ ಇಲ್ಲಿ ನಿಂತ್ಕೊಂಡು. ಯಾರೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಜಾಗ ಹೇಗೆ ಬ್ಲಾಕ್ ಮಾಡ್ಕೊಂಡವ್ರು ಆ್ಯಕ್ಚುಲಿ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು. ಆದರೆ 50% ಊಟ ಕೊಡ್ತೀವಿ ಅಂತ ಅರ್ಥ. ಅದು ಮತ್ತೆ ಬಾ ಅಂತ ಇಲ್ಲಿಗೆ ನಂಬರ್ 4 ಕಡ್ಕೊಳಗೆ ಹೋಗ್ಬೇಕು. ಅದು ಗಾಡಿ ನಾವು 444 ಲಾಸ್ಟಲ್ಲಿ ಬರೋದು. ಸೊ ಕಡ್ಕೊಳಗೆ ಮತ್ತೆ ಹೋಗೋಕೆ ಅಲ್ಲಿವರೆಗೂ 50% ಊಟ ಕೊಡ್ತೀವಿ ಅಂತ ಆ್ಯಕ್ಚುಲಿ ಆಕ್ಟಿವಿಟಿ ಕರೆಕ್ಟ್ ಮಾಡ್ತಿರೋದು. ಹಾಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನೆನ್ನೆ ಊಟಕ್ಕೆ ಹೋಗಲಿಲ್ಲ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ. ಯಾಕಂದ್ರೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ರೂ ವೇಸ್ಟ್ ಅಲ್ವಾ. ಸೊ ಅದಕ್ಕೆ ಹೋಗಲಿಲ್ಲ. ಅಲ್ಲಿ ವರ್ಡನ ಅಂಗಡಿ ಅಥವಾ ಷಣ್ಮುಗಮ್ದು ಆಟೋಲ್ಲಿ ನಡೀತಲ್ಲ ಕತೆ. ಮತ್ತೊಬ್ಬ ಪೊಲೀಸ್ ಯೂಟರ್ನ ಕೊಡೋದಲ್ಲ 444 ಗಾಡಿ. ಅದಕ್ಕೂ ಸಂಬಂಧ ಇದೆ. ಯಾಕೆ ಅಂದರೆ ಇದು ಮೊನ್ನೆನೂ ಕೂಡ ವಿವರಣೆ ಕೊಟ್ಟಿದ್ದೀನಿ. SRKK ಗಾಡಿ ನಡೀತಾ ಇರೋದು. SINY ಕಂಪನಿ ಹೆಸರು. ಈ ಕೆಲಸ ಮಾಡ್ತಿರೋರು ಟೀಮ್ ಹೆಸರು SRKK. ಕಾಂಟ್ರಾಕ್ಟರ್ ಮೇ ಬಿ ಅದು. ಇದೇನಿದು ಅಂದರೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ನೆಟ್ವರ್ಕ್ SRK ಶಾರುಖ್ ಖಾನ್. ಆದರೆ ಎಲ್ಲಿ ನಡೀತಾ ಇರೋದು ಅಂದರೆ ಕಾಮಗಾರಿ ನಡೀತಾ ಇದ್ದಲ್ವ. ಆ ರೋಡೆಲ್ಲ ಪೂರ್ತಿ ಬ್ಲಾಕ್ ಆಗಿದೆ. ಆ್ಯಕ್ಚುಲಿ ನಾನು ಈ ರೋಡಲ್ಲಿ ಹೋಗ್ತಾಯಿದ್ದೆ. ಈ ರೋಡಲ್ಲಿ ಪಾಸ್ ಆಗ್ತಿದೆ. ಈ ರೋಡಲ್ಲಿ ಹೋಗಿ ಅಲ್ಲಿ ಮುಂದೆ ಲೆಫ್ಟಿಗೆ ತೊಗೊಳ್ತಾ ಇದ್ದೆ ನಾನು. ಸೊ ಇದೆಲ್ಲ ಕಿಲಾಪತ್ ಮಾಡಿಟ್ಟಿದ್ದಾರೆ. ಓಕೆನಾ. ಅಂದರೆ ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ ಅವರೆಲ್ಲ ಇದ್ದಾರಲ್ಲ ಬಾಲಿವುಡ್ ಹೀರೋಗಳು ಬಾದ್ಶಾಗಳು. ಸೊ ಅವ್ರನ್ನ ಇಟ್ಕೊಂಡು 50% ಕ್ರೆಡಿಬಿಲಿಟಿನ ಕಟ್ ಮಾಡ್ಕೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಡೆಪ್ಯೂಟಿ ಪೊಸಿಷನ್ ಕ್ಲೈಮ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಒಂದು ಬೈಕ್ ಕೂಡ ಬಿಟ್ಟಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಮೊನ್ನೆ ಯಾವುದೋ ನೋಡ್ದ ಮುಖಗಳು ತೋರ್ತಾವ ಪೈಲ್ವಾನ್ಗಳು. ಆ್ಯಕ್ಚುಲಿ SRK ಅಂತ ಒಂದು ಯಾವುದೋ ಬೈಕ್ ಕೂಡ ಆನ್ ರೋಡ್ ಆಗಿದೆ. ಅದು ಆರ್ಡಿನರಿ ಬೈಕ್ ಅಲ್ಲ, ಸೂಪರ್ ಸ್ಪೋರ್ಟ್ಸ್ ಬೈಕ್. ಅದು ಸೂಪರ್ ಸ್ಪೋರ್ಟ್ಸ್ ಬೈಕ್ ಅಂದರೆ ಸೂಪರ್ ಬೈಕ್ಗಿಂತ ಒಂದು ಲೆವೆಲ್ ಜಾಸ್ತಿ. ಅಂದರೆ 100 BHPಗೆ ಎಷ್ಟು 10 BHP 100 cc ಗಾಡಿಗೆ 10 BHP ಮ್ಯಾಕ್ಸಿಮಮ್ ಔಟ್ಪುಟ್ ಮಾಡ್ತಾರೆ. ಸೊ ಅದು ಟೆಕ್ನಾಲಜಿ ನಾರ್ಮಲ್ ಬೈಕ್ಗಳಿಗೆ, ಈವನ್ ಸ್ಪೋರ್ಟ್ಸ್ ಬೈಕ್ಗಳಿಗೆ, ಸೂಪರ್ ಸ್ಪೋರ್ಟ್ಸ್ ಬೈಕ್ಗಳಿಗೆ ಡಬಲ್ ಪರ್ಫಾರ್ಮೆನ್ಸ್ ಇರ್ತದೆ. ಅದೇ 10 BHP 100 cc ಗಾಡಿ 10 BHP ಪ್ರೊಡ್ಯೂಸ್ ಮಾಡೋ ಜಾಗದಲ್ಲಿ ಆ್ಯಂಡ್ ಅದೇ ಸೇಮ್ 100 cc ಗಾಡಿ 20+ BHP ಪ್ರೊಡ್ಯೂಸ್ ಮಾಡುತ್ತೆ ಸೂಪರ್ ಸ್ಪೋರ್ಟ್ಸ್ ಗಾಡಿಗಳು. ಟೆಕ್ನಾಲಜಿ ಅಷ್ಟು ಚೆನ್ನಾಗಿ ಹಾಕಿರ್ತಾರೆ ಅದರಲ್ಲಿ. ಸೊ ಡಬಲ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ಥರ ಸೂಪರ್ ಸ್ಪೋರ್ಟ್ಸ್ ಪ್ರೈಸು ಕೂಡ ಅಷ್ಟೇ, ದುಡ್ಡು ಕೂಡ ಜಾಸ್ತಿ ಇರುತ್ತೆ ಅದು ಗಾಡಿಗಳಿಗೆ. ಸೊ ಅದೇ ರೀತಿ SRKದು ಒಂದು ಬೈಕ್ ಕೂಡ ಆನ್ ರೋಡ್ ಆಗಿದೆ. ಅದು ಆ್ಯಕ್ಚುಲಿ ಡೈರೆಕ್ಟ್ ಕಂಪಿಟೇಟರ್ ಟು ನಿಂಜಾ 400. ಅದು 400 ಅಲ್ಲ, ನಿಂಜಾ ZX4 ಇರಬೇಕು, ನಾಟ್ ಶ್ಯೂರ್. ಹೆಸರು ಸರಿಯಾಗಿ ನೆನಪಿಲ್ಲ. ಒಟ್ಟು ನಿಂಜಾ 4 ಇದೆ, ಸೂಪರ್ ಸ್ಪೋರ್ಟ್ಸ್ ಬೈಕ್ ಇದೆ. ಹೌದು, 400 cc ಗಾಡಿ. ಇಲ್ಲಿ ಆ್ಯಕ್ಚುಲಿ ಒಂದು ಆಲ್ರೆಡಿ ದಾರ ಮಾಯ ಆಗೋಗಿದೆ. ಇಲ್ಲಿ ಮಿಕ್ಕಿದ್ದಿದೆ. ಇಲ್ಲಿ ಸುತ್ತಲಿ ಉರಿ ಕಟ್ಟಿರೋದು, ಇಲ್ಲಿ ಕಟ್ಟಿರೋದು.
ಇಲ್ಲಿ ಬ್ಯಾಂಡೇಜ್ ಕಟ್ಟಿರೋ ಉದ್ದಕ್ಕೆ ಇದು ಯಾವುದೂ ಇರಲಿಲ್ಲ ಮುಂಚೆ, ಇಲ್ಲಿ ಓಡಾಡೋಕೆ ಸ್ಟಾರ್ಟ್ ಮಾಡೋದ್ಮೇಲೆ ಕಟ್ಟಿರೋದು. ಕಳೆದ 2 ದಿವಸದಿಂದ ಇದು ಕತೆ ತೋರಿಸಿದ್ದೀನಿ. ಅಲ್ಲಿ ಆ್ಯಕ್ಚುಲಿ ಹೋಗ್ತಾ ಇರೋದೇನು ಯಾರೋ ಜನ ಓಡಾಡಬಾರ್ದಾರ ಜಾಗಲ್ಲೇ ಓಡಾಡ್ತಿಲ್ಲ. ಇದು ರೋಡ್ ಇದೆ, ಆ್ಯಕ್ಚುಲಿ ಫುಟ್ಪಾತ್ ಇದೆ, ಎಲ್ಲ ನೋಡಿ ಗೊತ್ತಾಗುತ್ತೆ ಅವ್ರಿಗೆಲ್ಲ ಅಷ್ಟೇ. ರೋಡ್ ಇದೆ ಆ್ಯಕ್ಚುಲಿ, ದೊಡ್ಡ ಫುಟ್ಪಾತ್ ಇದೆ, ರೋಡ್ ಮಾಡಿದ್ದಾರೆ, ಆದರೆ ಮೇಂಟೆನೆನ್ಸ್ ಇಲ್ಲ ಅಷ್ಟೇ. ಮೇಂಟೆನೆನ್ಸ್ ಇಲ್ಲ ಈ ಚಂದ ಆಗಿರೋದು ಇದು. ಹಿಂಗೆ ಹೋಗ್ಬಿಡು ಹೋಗ್ತಿರಲ್ಲ. ಎಷ್ಟು ಅದ್ಭುತವಾಗಿದೆ ನಮ್ಮ ಕೇರ್ ಹಾಸ್ಪಿಟ್ಲು ಅಂತ. ಈ ಕಾಮಗಾರಿ 24/7 ನಡೀತಾನೆ ಇರ್ತದೆ ಇಲ್ಲಿ. ಇದು ದೆನ್ನೆಯಿಂದ ಇಲ್ಲೇ ಬಿದ್ದಿದೆ. ಕಾಮಗಾರಿ ಇದು ಎಲ್ಲಿ 24/7 ಒಂದು ಕಾಮಗಾರಿ ನಡೀತಾನೆ ಇರ್ತದೆ. ನಾನು ಬಂದಿದ್ದು 3 ವರ್ಷ ಆಯಿತು, ಊಟ ಎಸ್ಕೊಳಕ್ಕಿದ್ದು 4ನೇ ವರ್ಷ ಕಂಟಿನ್ಯೂಸ್ ಆಗಿ ಒಂದೇ ದಿವಸ ಇಲ್ಲಿ ಬಾಟ್ಲುಗಳು. ಇಲ್ಲಿ ಕಾಮಗಾರಿ ನಡೆದಿರೋ ದಿನವೇ ಇಲ್ಲ. ಪ್ರತಿದಿನ ಪ್ರಗತಿ ಇರುತ್ತೆ ಇಲ್ಲಿ, ಪ್ರತಿದಿನ ಪ್ರಗತಿ. ಇದೇ ಪ್ರಗತಿ. ಸ್ವಚ್ಛ ಭಾರತ, ಸ್ವಚ್ಛ ಮೈಸೂರು. ನಮ್ಮ ಮೈಸೂರು ಅಲ್ಲಿ ಬೋರ್ಡ್ ಹಾಕೊಂಡೆಲ್ಲ ಬಾಯ್ ಬಿಡ್ಕೊತಾರಲ್ಲ ತಗೋರು ಇಲ್ಲಿ. ಇದೆಲ್ಲೂ ಅಲ್ಲ ಕೇರ್ ಹಾಸ್ಪಿಟ್ಲು. ಜೊತೆಗೆ ನಾನು ಯಾವುದೋ ಜನ ನಿಬಿಡ ಪ್ರದೇಶಕ್ಕೆ ಹೋಗ್ತಿಲ್ಲ, ಮೇಂಟೆನೆನ್ಸೇ ಮಾಡದಿರೋ ಜಾಗದಲ್ಲಿ ಇದ್ದೀನಿ ಅಷ್ಟೇ. ರೋಡು ಫುಟ್ಪಾತ್ ಇದೆ ಆ್ಯಕ್ಚುಲಿ, ಅಲ್ಲಿ ಕಾಣುತ್ತೆ. ಅಲ್ಲಿ ಚಪ್ಪಲ್ಗಳು ಬಿದ್ದಿದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ನೋಡಿ ಕಾಣುತ್ತೆ ಕ್ಲೀನಾಗಿ. ಇದೆಲ್ಲ ಮುಚ್ಚೋಗಿದೆ ಅಷ್ಟೇ. ಯಾವ ವಿಡಿಯೋವಾ ಇದು ಆ್ಯಕ್ಚುಲಿ ನಾನು ಎಲ್ಲೂ ಹಿಡಿತಾ ಇರೋದಲ್ಲ ಇದು. ಎಲ್ಲೋ ಜನನಿ ಬಿಡ ಪಾಳು ಬಿದ್ದಿರೋ ಪಾಳು ಬಿಲ್ಡಿಂಗ್ ಹಿಡಿತಲ್ಲ ಇದು ಕೆ ಆರ್ ಹಾಸ್ಪಿಟ್ಲ್. ಅದು ಕಳ್ಳ ಬಿಲ್ಡಿಂಗ್ ಅದು. ಇದು ಕೆ ಆರ್ ಹಾಸ್ಪಿಟ್ಲ್ ಆಸ್ಪತ್ರೆ. ಇದು ಕೆಲಸ ಮಾಡ್ತಿರುವಂಥ ಹಾಲಿ ವರ್ಕಿಂಗ್ ಕಂಡೀಷನಲ್ಲಿರುವಂಥ ಕಟ್ಟಡಗಳಿವೆಲ್ಲ. ಸೀತಾರಂಗ ಇಲ್ಲೇ ಇರೋದು ನಾನು, ಆರ್ಗನೈಸೇಷನ್. ಈ ಜಾಗ ಅಲ್ಲಿ ಬಂದಿದ್ದು, ಈ ರೋಡು ಎಷ್ಟು ಚೆಂದ ಇದೆ ಮೇಂಟೆನೆನ್ಸ್. ಗಾಡಿ ಅವೆಂಜರ್ S8123 ಎಸ್. ಅದು ಇಲ್ಲಿ ಹಚ್ಕೋತಾವಳಲ್ಲ, ವಿ ಕೇರ್ ಹಾಸ್ಪಿಟ್ಲ್ ಗಾಡಿ ಅದು. ಪ್ರಕಾಶ್ ಬಾಳಂಗೂಚಿ ಆರ್ಗನೈಸ್. ಊಟ ಸಿಗಲ್ಲ ಹುಡುಗರು. 8:15 ಟೈಮ್. ಜಲಸಾಗರ ತುಂಬಿ ತುಳುಕ್ತಾ ಇದೆ. ಬರದೇ ಹೋಗಿದ್ರೆ ಎನರ್ಜಿ ಸೇವ್ ಮಾಡ್ಬೋದಿತ್ತು. ಇಲ್ಲಿ ಅವನ ಗುರುಗಳು ಸೌಂಡ್ ಬೇರೆ. JT 3697 ಗಾಡಿ ಅದು. ಟಾರ್ಗೆಟ್ ಏನು ಅಂದರೆ ಕಡಿಮೆ ಊಟ ಸಿಗೋ ಹಾಗೆ ಮಾಡೋದು. ಹೇಳಿಲ್ವಾ 50% ಕೊಡ್ತಾರೆ ಅಂತ. ಅದಕ್ಕೆ ವರ್ಕೌಟ್ ಈ ಥರ ಸ್ಟ್ರಾಟಜಿ ಈ ಥರ ವರ್ಕ್ ಮಾಡಿರೋದು. ನೆವರ್
ಅದು ಬೋಟಿ ಬಜಾರ್ ಐಡೆಂಟಿಟಿ. ಬೋಟಿ ಬಜಾರ್ ವ್ಯಕ್ತಿ ಒಬ್ಬ ಕಿರಿಕ್ ಮಾಡ್ತಾನೆ, ಏಟ್ ತಿನ್ಕೊಂಡು ಹೋಗ್ತೀಯ ಅಂತ ಅದರ ಐಡೆಂಟಿಟಿ. ಇನ್ನೊಂದೇನು ಅಂದರೆ ಅಲ್ಲಿ ಇದು ಮಾಡ್ತಿದ್ದಲ್ಲ, ಪಾಪು ಕರ್ಕೊಬಂದು ಕೂತ್ಕೊಂಡು ಕ್ಲೀನ್ ಮಾಡ್ತಿದ್ದಲ್ಲ ಹುಡುಗ ಒಬ್ಬ. ಸೊ ಅವನು ಇಲ್ಲಿ ಫ್ರೇಮಿಂಗ್ ಮಾಡೋದ್ನಲ್ಲ ಇಲ್ಲಿ ಸಂಧಿಯಲ್ಲಿ ಬಾಗ್ಲ ಅಲ್ಲಿ ಇವರ ಇದು ಏನೋ ಮಗ ಅದು. ಆ್ಯಕ್ಚುಲಿ ಇನ್ನೊಂದೇನಾದರೆ ಅದ್ರ ಕರೆಕ್ಟ್ ಫ್ರೇಮಿಂಗ್ ಬಂತು. ಇನ್ನೊಬ್ಬ ಕಿರಿಕಿಲಿ ಸೌಂಡ್ ಮಾಡ್ತೀನಲ್ಲ ಚರ್ರ ಬರ ಅಂತ. ಆ್ಯಕ್ಚುಲಿ ಅಲ್ಲಿ ಫ್ರೇಮಿಂಗ್ ಒಳ್ಳೆ ಫ್ರೇಮಿಂಗ್ ಅದು. ಅವ್ನು ಈಸ್ಕೊಬರಕ್ಕೆ ಹೋಗಲಿಲ್ಲ. ಮಕ್ಳು ಕಳಿಸ್ಬಿಟ್ಟು ಅಲ್ಲಿ ಊಟ ಇಸ್ಕೊಂಡ್ಮೇಲೆ ತಿಗ ಮುಚ್ಕೊಂಡು ತಿನ್ಬೇಕಲ್ವ, ಎಸ್ಬಿಟ್ಟ ಅಲ್ಲಿ. ಟೇಸ್ಟ್ ಚೆನ್ನಾಗಿಲ್ಲ ಅಂದ್ಕೊಳ್ತೀವಿ, ಸೊ ಅದಕ್ಕೆ ಎಸ್ಬಿಟ್ಟ. ಈ ಹುಡುಗಿ ಅರ್ಧ ಲೀಟ್ರ್ ವಾಟರ್ ಬಾಟಲ್ ತಗೊಂಡೋಗಿ ಅಲ್ಲಿ ಇದು ಬರ್ತೈತೆ ಏನು, ಅಲ್ಲಿ ನೀರು ಇಸ್ಕೊಬರ್ಲು. ಅದೇ ಅಲ್ಲಿ ಕುಡಿಯೋಕ್ಕೆ ಕೊಡೋರ್ಗೇ ಫುಲ್ ವಾಟರ್ ಬಾಟ್ಲ್ ನೀರು, ಫುಲ್ ಗ್ಲಾಸಲ್ಲಿ ನೀರು ಕೊಡೋಲ್ಲ. ಸ್ವಲ್ಪ ಕೊಡ್ತಾರೆ, ಕುಡಿದ್ಬಿಟ್ಟು ಇನ್ನೊಂದು ಸರಿ ಈಸ್ಕೊಳ್ಳಿ, ವೇಸ್ಟ್ ಮಾಡ್ಬಿಡ್ತೀರಾ ಅಂತ. ಜೊತೆಗೆ ಏನಾದ್ರು ಬಾಟ್ಲಿ ಕೊಟ್ಟರೆ ನೀರು ತುಂಬಿಕೊಡಲ್ಲ. ಮಕ್ಕಳು ಅನ್ನೋ ಕಾರಣಕ್ಕೆ ಬಾಟ್ಲಲ್ಲಿ ನೀರು ತುಂಬಿಕೊಟ್ರು. ಸೊ ಅಲ್ಲೂ ಅಷ್ಟೇ, ಮಕ್ಕಳು ಅನ್ನೋ ಕಾರಣಕ್ಕೆ ಜಾಸ್ತಿ ಊಟ ಕೊಡ್ತಾರೆ. ಮತ್ತು ಕ್ಯೂವಲ್ಲಿ ನಿಂತ್ಕೊಳ್ಳಲ್ಲ, ಅವು ಮಧ್ಯದಲ್ಲೇ ಹೋಗಿ ಇಸ್ಕೊಂಡ್ಬಿಡ್ತವೆ. ಇವರು ಟೇಸ್ಟ್ ಹೋಗ್ಬಿಟ್ಟು ಕೂತ್ಕೊಂಡು ತೆಗೆದು ಎಸ್ಬಿಡೋದು. ಇದಿಷ್ಟು ಕಥೆ ಇವ್ರದ್ದು ಇಲ್ಲೇ ವೀಡಿಯೋದೆಲ್ಲ ಲೈವಲ್ಲೇ ಕವರ್ ಆಯಿತು ಅವ್ರದ್ದೆಲ್ಲ. ಇವ್ರು ಕೊಟ್ಟಿರೋ ಊಟ ಇದು ಸಂತೃಪ್ತಿ ತಂಡ. ಆ್ಯಕ್ಚುಲಿ ಒಳ್ಳೆ ವಿಷಲ್ ಮಿಸ್ ಆಗೋಯ್ತು. ಅವನಲ್ಲ ನಾನು ಸಾಮಾನು ಕೆರ್ಕೊತಾ ಇದ್ದ, ಅಲ್ಲಿ ಕಾಲು ಹಾಕೋಕೊಂಡು ನಿಂತಂದಲ್ಲ ಇವನು ಬಡಿ ಮಗ. ಅಲ್ಲಿ ನಿಂತ್ಕೊಬಿಟ್ಟು ಕೆರ್ಕೊಳ್ಳೋನಂಗೆ ಸಾಮಾನು ತೋರಿಸ್ತಾ ಇದೆ ಇವನು. ಆ್ಯಕ್ಚುಲಿ ಮೊಬೈಲ್ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಾಯಿತ್ತು, ಹೀಗಾಗಿ ಮೊಬೈಲ್ ಆನ್ ಆಗಲಿಲ್ಲ, ಲೇಟ್ ಆಗೋಯ್ತು. ಬದಲಿಸ್ಕೊಂಡಿದ್ದು ಎಷ್ಟು ಬಿಟ್ಟಿದ್ದಾರೆ, ಮತ್ತೆ ಎಸ್ಕೊಳಕ್ಕೆ ಹೋಗ್ತಾಯಿದ್ದಾರೆ. ಅಲ್ಲಿ ಊಟ ಇಸ್ಕೊಳ್ಳೋಕ್ಕೆ ಜನ ಇಲ್ಲ. ಹೀಗಿದ್ರು ಕೂಡ ಊಟ ಕೊಡೋದಕ್ಕೆ ಸಾಯ್ತಾರೆ ಬಡಿ ಮಕ್ಕಳು. ಸೆಕೆಂಡ್ ರೌಂಡ್ ಹೋಗಲೇ ಇಲ್ಲ, ಬರೀ ಒಂದೇ ರೌಂಡಿಗೆ ಸುಮ್ಮನೆ ಆಗೋದೆ. ಇವಂದೇ ಸರಿ ಕೊಡು, ಸಿಟಿ ಕಾರ್ಪೊರೇಷನ್ ಸೈಕಲ್ ಎತ್ಕೊಂಡು ಓಡಾಡ್ತಾನೆ ಆರಾಮ್ಸಾಗೆ. ಹೇಳೋರಿಲ್ಲ. ಇದು ಎಚ್ಚರಿಕೆ ಗಂಟೆ ಅದು ಹುಡುಗ ಅವನು. EX4742 ಬರಿಗಾಲಲ್ಲಿ ಹೋಗ್ತಾರೋದು. ಏನಕ್ಕೆ ಅಂದರೆ ಇಲ್ಲಿ ಊಟ ತಿಂದಿಲ್ವಲ್ಲ ನಾನು. ಫಸ್ಟ್ ರೌಂಡ್ ಮಾತ್ರ ಇಸ್ಕೊಂಡೆ, ಸ್ವಲ್ಪ ಕೊಟ್ಟರು. ಫಸ್ಟ್ ರೌಂಡ್ ಇಸ್ಕೊಂಡೆ, ಸೆಕೆಂಡ್ ರೌಂಡ್ ಊಟಕ್ಕೆ ಹೋಗಲೇ ಇಲ್ಲ ನಾನು. ಸೊ ಇವರು ಏನು ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂದರೆ ನನ್ನ ನಂಜನಗೂಡಿಗೆ ಹೋಗ್ಬಿಡ್ಬೋದು ಊಟಕ್ಕೆ ಅನ್ನೋ ಲೆಕ್ಕಾಚಾರ. ಸೊ ನಂಜನಗೂಡಿಗೆ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡು ಆಗಲೇ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ ನಂಜನಗೂಡಿಗೆ ಹೋದರೆ ಸ್ಲಿಪ್ಪರ್ ಕಟ್ಟ ಮಾಡ್ತೀವಿ, ಬೋಳಿಸ್ತೀವಿ ನಿಂದು ಅಂತ ಅಲ್ಲಿ ಆ್ಯಕ್ಚುಲಿ ಅದಕ್ಕೆ ನಾನು ಬೈಗಾಲಲ್ಲಿ ಹೋಗ್ತಿರೋದು ನೆನಪಿಸೋದಕ್ಕೋಸ್ಕರ. ನಂಜನಗೂಡಿಗೆ ಏನಾದ್ರು ಊಟಕ್ಕೆ ಬಂದರೆ ಚಪ್ಪಲ್ ಕಟ್ಟ ಮಾಡ್ತೀವಿ ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಹುಡುಗ ಬತ್ತೆ, ಅಯ್ಯೋ ಶಿವನೇ, ಒಳ್ಳೆ ವಿಜಲ್ ಆಗ್ತಿತ್ತು ಗುರು, ಮಿಸ್ ಆಗೋಯ್ತು. ಕವರ್ ಮಾಡೇ ಬಿಡ್ತೀನಿ. ಇಲ್ಲಿ ಊಟ ಇಸ್ಕೊಂಡಾಗಲಿ ಎಸ್ಬಿಡ್ತು ಗುರು ಆ ಹುಡುಗ. ಎಸ್ಬಿಡ ಬಾವುಟಕ್ಕೆ ಊಟ ಹಾಕಿ ಇಸ್ಕೊಂಡ ಅವನು. ಅದೇ ಹುಡುಗ ಎಸ್ಬಿಟ್ಟಿದ್ದು. ಅಲ್ಲಿ ಊಟ ಎಸ್ಕೊಬಂದೆ, ಅಲ್ಲಿ ಎಸ್ಬಿಟ್ಟ. ನಾನು ಆ್ಯಕ್ಚುಲಿ ಅವ್ನು ಮತ್ತೆ ಊಟ ಎಸ್ಕೊತೈತೆ ಹುಡುಗ ಅಂತ ಹೇಳೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡಿದೆ, ಎಷ್ಟೇ ಬರ್ತು ಮುಂಡೆದದು. ಅಯ್ಯೋ ಶಿವನೇ, ಅಲ್ಲಿ ಊಟ ಎಸ್ಕೊಬಂದು ಇಲ್ಲಿ ಎಸ್ಬಿಡ್ತು. ಲಕ್ ಅಂತ ಅದೃಷ್ಟ. KZ8B1372
ಅಂದರೆ ಜನಗಳು ಹೆಂಗೆ ಊಟ ವೇಸ್ಟ್ ಮಾಡ್ತಾರೆ ಇಂಟೆನ್ಷನಲಿ ಅದಕ್ಕೋಸ್ಕರನೇ ಇದ್ದಾರೆ ಅಂತ ಅದಕ್ಕೆ ಒಂದು ವೆರಿ ಬೆಸ್ಟ್ ಎಕ್ಸಾಂಪಲ್ ಅದು. ಈ ಹುಡುಗಂದು ಮುಂಚೆನೇ ಒಂದ್ಸರಿ ಕವರ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ ಮಾಡಿ. ಗಣಪತಿ ಹಬ್ಬದ ದಿವಸ ದುಡ್ಡು ವಸೂಲಿ ಮಾಡ್ತಿದ್ದ, ಗಣಪತಿ ಕೂರಿಸ್ತೀವಿ ಅಣ್ಣ ಅಂತ ಆರ್ಗೇಟ್ ಹತ್ರ. ಆ್ಯಕ್ಚುಲಿ ಇವನು ಮುಸ್ಲಿಂ. ನಾಟಕ ಇದು ಪ್ಯೂರ್ ನಾಟಕ. ಅದು ಮುಖ ಕವರ್ ಮಾಡಬೇಕಿತ್ತು, ಅನ್ಎಕ್ಸ್ಪೆಕ್ಟೆಡ್ ಈಗ ಕವರ್ ಮಾಡೋಕ್ಕಾಗಲಿಲ್ಲ. ನೋಡಿದ್ರೆ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಬ್ಯಾಂಡೇಜ್ಗಳೆಲ್ಲ ಯಾಕೆ ಕಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲೇ ವೀಡಿಯೋ ಕವರ್ ಮಾಡಿದ್ದೀನಿ, ಆ ರೋಡ್ ಎಷ್ಟು ಅದ್ಭುತವಾಗಿದೆ ಅಂತ. ಇಲ್ಲಿ ಕೆರೆದು ಧೂಳು ಎಳಿಸ್ತಾವಲ್ಲ, ಅಲ್ಲೂ ಬೇಡ ಗುರು, ಇಲ್ಲೇ ನೋಡು, ಇಲ್ಲೇ ನೋಡು ಎಷ್ಟು ಧೂಳಿದೆ, ಎಷ್ಟು ಚೆಂದ ಇದೆ. ಇಲ್ಲಿನೂ ಕಸ ಗುಡಿಸಿಲ್ಲ ಅಂತ ಏನೂ ಇಲ್ಲ, ಗುಡಿಸಲ್ಲ. ಅಲ್ಲಿ ನನಗೆ ಧೂಳು ಎಬ್ಸೋದಷ್ಟೇ ಅವಮ್ಮ ಟೆನ್ಷನು. ಧೂಳು ಎಬ್ಸೋಕ್ಕೆ ಸಾಕು, ಆ ಕೆಲಸ ಮಾಡ್ತಾರೆ ಅಷ್ಟೇ. ಇದು ಆ್ಯಕ್ಚುಲಿ ನೆನ್ನೆ ಸಾಯಂಕಾಲ ಮಲ್ಬಾರ್ ಅವ್ರು ಕೊಟ್ಟಿರೋದು. ನೆನ್ನೆ ಸಾಯಂಕಾಲದ್ದು ಮೊನ್ನೆ ಸಾಯಂಕಾಲದ ಗೊತ್ತಿಲ್ಲ. ಮಲ್ಬಾರ್ ಅವ್ರು ಕೊಟ್ಟಿರೋದು ನೋಡಿ, ಕವರ್ಗಳು ಎಷ್ಟಿದಾವೆ. ಇದೆಲ್ಲ ಊಟ ತಿಂದು ಬಿಸಾಡಿರೋದು. ಇದು ಎಲ್ಲೂ ಅಲ್ಲ, ಇದು ಎಲ್ಲೋ ಜನ ಓಡಾಡ್ದೇ ಇರೋ ಜಾಗದಲ್ಲಿ ಮಾಡಿರೋದು ಅದೆಲ್ಲ. ಇದು ಇಲ್ಲಿ ಹಾಸ್ಪಿಟ್ಲ್ ಮುಂಭಾಗನೇ ಎಂಟ್ರೆನ್ಸಲ್ಲಿ ಇರೋದು. ಅಲ್ಲಪ್ಪ ಚಡ್ಡಿ ತೋರಿಸ್ತಾಕೋತದಲ್ಲ, ಅಲ್ಲೂ ತೋರಿಸ್ತೀನಿ. ಅದೇ ತೋರಿಸ್ತಾರಬ್ಬ. ಇಲ್ಲೂ ಅಷ್ಟೇ, ಅವ್ರ ಕಾಲು ಕೆಳಗಡೆ ಎಲ್ಲ ಐತಲ್ಲ ಧೂಳು ಗಲೀಜು. ಇದು ಸ್ವಚ್ಛ ಭಾರತ. ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ಇಲ್ಲಿ ಸುಮ್ಮನೆ ಅಲ್ಲಿ ಓಡಾಡೋ ಜಾಗದಲ್ಲಿ ಸಿಕ್ಕಿದ್ದನ್ನು ಕವರ್ ಮಾಡ್ತಾ ಇರೋದು ನಾನು. ಅದೆಲ್ಲ ಮೊನ್ನೆದಾದರೆ ಇದೆಲ್ಲ 4-5 ದಿವಸ ಹಿಂದಿಲ್ದು. ಆ್ಯಕ್ಚುಲಿ ಎಲ್ಲ ಹಿಡನ್ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಿರೋದು. ಇದು ಎಷ್ಟು ಮಟ್ಟಿಗೆ ಫ್ರೇಮಿಂಗ್ ಆಗಿದೆ, ಫೋಕಸ್ ಆಗಿದೆ ಗೊತ್ತಿಲ್ಲ. ಅಲ್ಲೂ ಅಷ್ಟೇ ಎಷ್ಟು ಗಲೀಜಿದೆ ಎಂಟ್ರೆನ್ಸ್. ಇದರಲ್ಲಿ ಎಲ್ಲೂ ಅಲ್ಲ, ನಾನೆಲ್ಲೂ ಜನ ಓಡಾಡ್ದಿರೋ ಏನೋ ಪದನೇ ಬತ್ತಲ್ಲ ಬಾಯ್ದು. ಜನ ಓಡಾಡ್ದಿರೋ ಜಾಗದಲ್ಲಿ ಮಾಡ್ತಿಲ್ಲ, ಎಂಟ್ರೆನ್ಸಲ್ಲೇ ಮಾಡ್ತಾಯಿರ್ತಾರೆ. ಅಲ್ಲಿ ರೋಡಲ್ಲಿ ಟೆಂಟ್ ಹಾಕ್ಕೊಂಡು ಇವತ್ತು ಸ್ವಚ್ಛ ಮೈಸೂರು ನಮ್ಮ ಮೈಸೂರು, ಸ್ವಚ್ಛ ಭಾರತ ನಮ್ಮ ಮೈಸೂರು ಅಂತ ಕತೆ ಹೊಡಿತಾವ್ರ. ಅಲ್ಲಿ ರಾಜೇಶ್ವರ ಬಲಂಗುಚಿಯಲ್ಲಿ ಪ್ರಕಾಶ್ ಐಡೆಂಟಿಟಿ. ಆದರೆ ಇದು ಚಂದ. ಅಲ್ಲಿ ಏನಕ್ಕೆ ತೋರಿಸಿದ್ದು ಪ್ರಕಾಶ್ ಐಡೆಂಟಿಟಿ ಬಾಲಂಗೊಚ್ಚಿ ಅವನು ಅಂದರೆ ಕೈಯಲ್ಲಿ ಯೂರಿನ್ ಪಾಸ್ ಬರ್ತಾರಲ್ಲ, ಕಿರ್ಬಿಟ್ಟು ತೋರಿಸ್ಬಿಟ್ಟೋದ. ಏನಕ್ಕೆ ತೋರಿಸಿದ್ದು ಅಂದರೆ ಧೂಳು ಎಳಿಸ್ತಾ ಇದ್ದೀವಿ, ನಿನಗೆ ಧೂಳು ಮಾಡ್ತೀವಿ ಅಂತ. ಆದರೆ ಧೂಳು ಬರೆಸ್ತೀವಿ ನಿನಗೆ ಅಂತ. ಅದು ಬರೀ ಅಲ್ಲೇ ಕತೆ ಅಲ್ಲ, ಇಲ್ಲ ನೋಡಿ. ಇದು
ನಮ್ಮ ಮೈಸೂರು ಸ್ವಚ್ಛ ಭಾರತ. ಎಲ್ಲಿಗೆ ಬೇಕು ಅಲ್ಲಿ ರೋಡಲ್ಲಿ ಆಟೋ ಹೋಗ್ತದೆ ಅಲ್ಲಿ ಕಸ ಬಿದ್ದಿದೆ. ಇಲ್ಲಿ ದೇವಸ್ಥಾನದ ಮುಂದೆ ಪೇಪರ್ಗಳು ಆಳು ಮುಳೆಲ್ಲ ಬಿದ್ದಿದೆ. ಇಲ್ಲೂ ಎಲ್ಲಿ ತಲೆ ಕೆಡಿಸ್ಕೊ ಹುಡ್ಕೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ನೋಡಿ, ಎಲ್ಲಿ ಹುಡ್ಕೋ ಅವಶ್ಯಕತೆ ಇಲ್ಲ. ಅಲ್ಲ ಅವರು ಮೈಸೂರಲ್ಲಿ ನಂಬರ್ 1 ಇಡೀ ದೇಶದಲ್ಲಿ ಸ್ವಚ್ಛ ಅಂದರೆ ಇಲ್ಲಿ ಇಡೀ ದೇಶ ಎಷ್ಟು ಗಬ್ಬು ನಾರ್ತಾ ಇರಬೇಡ ಲೆಕ್ಕ ಮಾಡಿ. ಈಗ ಒಂದು ಒಳ್ಳೆ ವಿಷಯ ತೋರಿಸ್ತೀವಿ, ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ವಾಟರ್ ಬಾಟ್ಲಿಂದ ಇಲ್ಲೂ ನಂದಿನಿ ಬಾಟ್ಲು ಹಾಳು ಮುಳು ಗಲೀಜು ನೋಡ್ಕೊಳ್ಳಿ. ಸ್ವಚ್ಛ ಭಾರತ. ಅವ್ರು ಕತ್ತಿಗೆ ಹಾಕಿದಾರಲ್ಲ ಬಣಿ, 16 ET 7808 ಗಾಡಿ ಅದು. ರೋಡಲ್ಲಿ ಸಿಕ್ಕಿತ್ತಲ್ಲ ಮಣಿ ಅದು. ರೋಡಲ್ಲಿ ಇರೋದು ಗಲೀಜು ನೋಡು ಬರೋ. ಸ್ವಚ್ಛ ಭಾರತ ಇದು. HS 7255. ಇದು ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನ ಇದು. ಅಲೋಕ್ ಇದು ದೇಶದ ಕಥೆ. ಒಣ ಕಸ, ಆಳು ಮೂಳು, ಲೊಟ್ಟೆ ಲಸ್ಕ, ಇದು ಇವರ ಅದ್ಭುತ. ಪ್ರೊಸೆಷನ್ ಹೋಗ್ತಿರೋ ಜಾಗದಲ್ಲಿ ಇಷ್ಟು ಚೆಂದ ಇದೆ. ಅಲ್ಲಿ ಊಟ ಬಿಸಾಡಿರೋದಪ್ಪ. ರಿಪಬ್ಲಿಕ್ ಡೇನಲ್ಲಿ ಆರ್ಮಿ ಇಷ್ಟು ಚೆಂದಾಗಿ ಹೋಯ್ತದೆ ಹೋಗಲ್ವ? ಎಷ್ಟು ಇನ್ವೆಸ್ಟ್ಮೆಂಟ್ ವೇಸ್ಟ್ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಬಹುಶಃ. ಇದೊಂದೇ ರೋಡುಗಳು. ಅದು ಇವತ್ತು ಪ್ರೊಸೆಷನ್ ಹೋಗ್ತಿರೋದ್ರಿಂದ ತಕ್ಕಮಟ್ಟೆ ಕ್ಲೀನ್ ಮಾಡಿ ಇಟ್ಕೊಂಡವ್ರೆ. ಒಂದು ಮಿಷಿನ್ ಬೇರೆ ಇಟ್ಕೊಬಿಟ್ಟವ್ರೆ, ಈಗ ಕ್ಲೀನ್ ಮಾಡ್ಯವ್ರೆ. ಚೆಂದ ತೋರಿಸ್ತೀನಿ. ಇಲ್ಲೇ ನೋಡಬೋರಪ್ಪ, ಎಲ್ಲೂ ಬೇಡ, ಇಲ್ಲೇ ಸ್ವಚ್ಛ ಭಾರತ. ಆ ಕಡೆ ಬೇಕಾ ತಗೋ, ಅಲ್ಲವೇ ಪಾಪ ಒಬ್ಬಂಗೆ ಗೊತ್ತಿಲ್ಲ ನಾನು ಏನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ. ಸ್ವಚ್ಛ ಭಾರತ ಇಲ್ಲೂ ತೋರಿಸ್ತೀನಿ ನೋಡಿದ್ರು. ಸ್ವಚ್ಛ ಭಾರತ ಇದೆ, ನಮ್ಮ ಮೈಸೂರು ಇದೆ. ಯಾರಿಲ್ಲ ಅಂದರೂ ಅಭಯದವ್ರು ಇರಬೇಕು. ವಿ ಆರ್ ಫಿಯರ್ಲೆಸ್ ಅಂತ ತೋರಿಸ್ಕೊಳ್ಳೋದಕ್ಕೆ. ಯಾಕೇಳಿ, ಕಸ ಗುಡಿಸ್ತಾಯಿದ್ರು ಓಡಾಡ್ತಾರಲ್ಲ ಈಗ ಪ್ರೊಸೆಷನ್ ಮಾಡ್ಕೊಂಡು, ಅದಕ್ಕೆ. ಹುಡ್ಕಾಡ್ಬೇಕಾಗಿಲ್ಲ. ನಂಬರ್ 1 ಈಗಲೇ ಬೇಡ, ಹಂಗೆ ಹಿಂಗೆ ಅಂತ ಇರೋದು. ಎಲ್ಲಿ ಹುಡ್ಕಾಡ್ಬೇಕಾಗಿಲ್ಲ. ಆರ್ಗನೈಸ್ ಇದು ಯಶಸ್ವಿನಿ ಇಂಡಿಯನ್ TV W6156 ಒಡೆಯರ್ ನೆಟ್ವರ್ಕು. ಎಲ್ಲಿ ಹುಡ್ಕಾಡ್ಬೇಕಾಗಿಲ್ಲ ಗುರು, ಎಲ್ಲಿಗೂ ಹುಡ್ಕಾಡ್ಬೇಕಾಗಿಲ್ಲ. ಕಸವನ್ನ ಹುಡುಕೋ ಅವಶ್ಯಕತೆನೇ ಇಲ್ಲ. ಇವರು ಪ್ರೊಸೆಷನ್ ಮಾಡ್ತಾ ಇದ್ದಾರಲ್ಲ, ಇಲ್ಲೇ ಇಷ್ಟು ಚೆಂದ ಇದೆ ಅಂದರೆ ಸಿಟಿಯೆಲ್ಲ ಇನ್ನೆಷ್ಟು ಚೆಂದ ಮಾಡಿರ್ಬೇಡ. ಅಲ್ಲೂ ಅಷ್ಟೇ, ಯಾವುದೋ ಬ್ಯಾನರ್ ಕಟ್ಟಿದಾರಲ್ಲ, ಅಲ್ಲೂ ಕಸ ಬಿದ್ದಿದೆ. ಇಲ್ಲಿ ಸಿಂಧೂರು ಮುಂದ್ಗಡೆ ಇದೆಯಲ್ಲ, ಅಲ್ಲಿ ಪಾರ್ಕಿಂಗ್ ಹತ್ರ
ಈ ಪ್ರೊಸೆಷನ್ ಡೇ ದಿವಸ ಇವರು ಸಂಭ್ರಮಾಚರಣೆನೇ ಇಷ್ಟು ಚೆಂದ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ಇದು ಆ್ಯಕ್ಚುಲಿ ಒಂದು ಮಿಷಿನ್ ತೊಗೊಬಂದಿದ್ದಾರೆ, ಅದರಿಂದಾಗಿ ಅವ್ರು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಒಂದು ಮಿಷಿನ್ ತೊಗೊಬಂದಿದ್ದಾರಲ್ಲ, ಹೀಗಾಗಿ ಓಡಾಡಿಸ್ಬಿಟ್ರೆ ಇಲ್ಲಿಂದ ಅಲ್ಲಿಗೆ ಒಂದು ಸರಿ ಡೈಲಿ ಓಡಾಡಿಸ್ತಾರತ್ತಲ್ಲ ಒಂದು ಸರಿ ಬೆಳಿಗ್ಗೆ ಹೊತ್ತು. ಸೊ ಹೀಗಾಗಿ ಈ ರೋಡ್ ಸ್ವಲ್ಪ ಕ್ಲೀನ್ ಆಗಿದೆ ಅಷ್ಟೇ, ಎಲ್ಲೂ ಬೇಡ. ಅಲ್ಲಿ ನೋಡು, ಅವ್ರ ಅಪ್ಪನಾಸ್ತಿ ಎಲ್ಲ ಹಿಂಗೆ ರೋಡಲ್ಲೇ ಬಿದ್ದಿದೆ ಗುರು. ಪ್ರೊಸೆಷನ್ ಬೇರೆ ಕೇಡು. ಅಲ್ಲಿ ಯಾಕೆ ದೇವಸ್ಥಾನದ ಒಳಗಡೆ ಹೋಗೋದು ಇನ್ನೂ ಅದ್ಭುತ. ಅಲ್ಲಿ ಆ ದೇವಸ್ಥಾನ ಮುಂದ್ಗಡೆ ಇನ್ನೂ ಅದ್ಭುತಗಳು ಕಾದಿದ್ದಾವೆ, ಒಳಗೆ ಹೋಗಿಲ್ಲ ಅಷ್ಟೇ. ಇನ್ನು ಮೇನ್ ರೋಡ್ ನಾನು ಕವರ್ ಮಾಡ್ತಾ ಇರೋದು. ಇನ್ನು ಒಳಗಡೆ ಹೋದ್ರಂತೂ ಕಥೆ ಈ ಗೋವಿಂದ. ಬರೀ ಕಸ ಏನು, ನೀರುಗಳು ಅಷ್ಟೇ. ಚರಂಡಿಗಳೆಲ್ಲ ಉಕ್ಕಿ ಹರಿತಾ ಇದ್ದಾವೆ. ಆರ್ಗನೈಸ್ ಜೀವನ. ಚರಣನ್ ಬಾಲಾಗೋಚಿ ಅವನು. ಅಲ್ಲಿ ಆ್ಯಕ್ಚುಲಿ ಆಲೋಕೆ ಅಶೋಕ್ ಹೋದ್ನಲ್ಲ, ಅಲೋಕ ಏನೋ ಇರಬೇಕು ಅವನ ಹೆಸರು. ಆಲೋಕೆ ಅಂತ ಚೆನ್ನಾಗಿ ಜ್ಞಾಪಕ ಇದೆ. ಅವನು ರವಿ ಬಾಲಂಗೋಚಿ, ಅವನು ದೊಡ್ಡಪ್ಪನ ಮಗ ರವಿ ಇದ್ದಾನಲ್ಲ, ಅವನು ಬಾಲಂಗೋಚಿ. ಅದಕ್ಕೆ ಹೊತ್ತು ಬೆಳಗ್ಗೆ ಪಾರ್ಕಲ್ಲಿ ಕಿರಿಕ್ ಮಾಡಿರೋದು. AG 72 ಗಾಡಿ ಗೊತ್ತಿಲ್ಲ, KA ಮುಚ್ಚೋಯ್ತು ಗಾಡಿ. ಅದು U787 ಆ್ಯಕ್ಚುಲಿ ಫಸ್ಟ್ ಗಾಡಿ ನಂಬರ್ ಹೇಳೋದಲ್ಲ, ಹೆವಿ ಸ್ಮೋಕ್. ಅದು ಹೆವಿ ಅಂದರೆ ಹೆವಿ ಸ್ಮೋಕ್. ಅದು ಷಡ್ಭುಗಂ ಸ್ಟೋರಲ್ಲಿ ಟೀ ಕುಡಿಲಿಲ್ವಲ್ಲ, ಆಲ್ರೆಡಿ ಮುಸ್ಲಿಮ್ಸ್ ಸರ ಕಾಟ ಸ್ಟಾರ್ಟ್ ಆಯ್ತು ಇಲ್ಲಿ. ಶ್ರೀಟರ್ ಪೊಲೀಸ್ ಬ್ಯಾಗ್ ಅನಿಸುತ್ತದೆ, ಇಲ್ಲಿಯೂ ಅಷ್ಟೇ. ಆಯಿತು, ಈಗ ನಿಮ್ಗೆ ಹೆಚ್ಚು ಕಮ್ಮಿ ಆಗಿ ಯಾರಿಗೆ ಜವಾಬ್ದಾರಿ? ಈಗ ಯಾರೇ ಜವಾಬ್ದಾರಿ ಸರ್. ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡ್ಬರ್ಬೇಕು. ನೀವು ಅಷ್ಟೆಲ್ಲ ರಿಸ್ಕ್ ತೊಗೋಬೇಡಿ ಸರ್. ನಿಮಗೂ ಏನೋ ಆಗೋದು ಬೇಡಪ್ಪ. ಅಷ್ಟೊಂದು ರಿಸ್ಕ್ ತೊಗೋಬೇಡಿ ರಿಸ್ಕ್ ಅಲ್ಲ, ನಮ್ಮ ಡ್ಯೂಟಿ ಅಲ್ರಿ. ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಇದ್ದು ನಾವು ಮಾಡ್ಬೇಕಾದ ಕರ್ತವ್ಯ ಅಲ್ಲ ಸರ್. 3 ವರ್ಷದಿಂದ ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ನಾನು ಪತ್ತದಾರಿ ಕೆಲಸ ಜೀವನ ಮಾಡ್ತಾ ಇದ್ದೀನಿ ಸರ್. ಇರ್ಬೇಡಿ ಅಂತಾರಲ್ಲ, ಇದೆಲ್ಲ ಇಲ್ವ ಸುಳ್ಳು ಹೇಳ್ತಾ ಇದ್ದೀವಿ. ಒಬ್ಬರು ಹೊಟ್ಟೆಗಿಂತ ಮೆಡಿಕಲ್ ಅಂತ ಯೂಸ್ ಮಾಡಿ. ರಾಯಲ್ ಗ್ರೂಪ್, ರಾಯಲ್ ಫೋಮ್. ಹಲೋ, ಹೋಗಿ ಬೀದಿನ ತುಣ್ಣೆ ಉಣ್ಣು, ಬರ್ತದೆ ಬುದ್ಧಿ. ಸೂಳೆ ಮಕ್ಕಳು ತಂದು ಅವ್ರು ತುಂಡೆ ಉಣ್ಬಿಟ್ಟು ಬರ್ತೀರಾ, ಇನ್ನೇನಾಯ್ತದ ನಿಮ್ಮ ಅಮ್ಮ ತುಲ್ನಾಕ್ಕೆ. ಹೋಗಿ ಚರಣನ್ ತುಂಡನೇ ಉಣ್ಣು, ಗೊತ್ತಾಯ್ತದ. ಅಲ್ಲಿ ಸಿಗ್ತಾರೆ. ಇವತ್ತು ಹೆಂಗಿರು ಭಾನುವಾರ ಅಲ್ವಾ, ಮನೇಲಿ ಸಿಗ್ತಾನೆ, ಹೋಗ್ಬಿಡು. ಅಡ್ರೆಸ್ ಗೊತ್ತಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಡು. ನಂಜನಗೂಡಲ್ಲಿ ಸುರೇಶ ಸಿಗ್ತಾನೆ. ನಿನ್ನ ಮನೆ ಎಲ್ಲಿರೋದು ಅಂತ ಕೇಳಿಬಿಟ್ಟು ಅವ್ರ ಮನೆಗೆ ಹೋಗಿ ತುಣ್ಣೆ ಉಣ್ಣು. ಇಲ್ಲದ್ರೆ ದೇವಸ್ಥಾನಕ್ಕೆ ಕರೆಸ್ಕೊಂಡು ದೇವಸ್ಥಾನದಲ್ಲೇ ಚರಣನ್ ತುಣ್ಣೆ ಉಣ್ಣು. ನಿಮ್ಮ ಅಮ್ಮ ತುಲ್ನಾಕೆಯ ಲೂಸ್ ಅಂತಾಳಲ್ಲ, ಹೊಡಕ ಬಾಲಿಗಳು. ಅಲ್ಲಿ ಚರಣನ್ ಪಾದ ತೋರಿಸ್ತಾ. ಮ್ಯಾಕ್ಸ್ ಮಂಜುಳ ಬಾಲಂಗುಚ್ಚಿಯಲ್ಲಿ ಬರ್ತಾರೆ ಅವಳು ಎದುರುಗಡೆ. ಕೈಯಲ್ಲಿರೋ ವಾಚ್, ಆ್ಯಕ್ಚುಲಿ ಅಷ್ಟು ವಾಚ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೇಕಿತ್ತು ಆ ವಾಚ್ ತುಂಬ ದಿನ ಹುಡುಕ್ತಾ ಇದ್ದೆ, ತೊಗೋಬೇಕು ಅಂತ ನನಗೆ ಸಿಕ್ಕಿರಲಿಲ್ಲ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಹಾಕೊಂಡು ತೋರಿಸ್ತಾ ಇದ್ದೀನಿ. ನೋಡುವಂಥ ಜೊತೆಗೆ ವಾಚ್ ಅಂದರೆ ನೋಡುವಂಥ ಒಡೆಯರ್ಸ್ ವಾಚ್, ಅದು ಆರ್ಡಿನರಿ ವಾಚ್ ಅಲ್ಲ. ಇಲ್ಲೇ ಸುಮ್ಮನೆ 10 ಹೆಜ್ಜೆ ಆ ಕಡೆಗೆ ಹೋಗೋದು, 10 ಹೆಜ್ಜೆ ಈ ಕಡೆಗೆ ಬರೋದು ಅಷ್ಟೊತ್ತಿಗೆ. ನಾನು ನಂಬರ್ 1 ಬೇರೆ. ರಾಜೇಶನ ಊಟ ಕೊಡ್ತಾನಲ್ಲ, ಅದಕ್ಕೆ ಕವರ್ ಅವ್ನ ಕೈಲಿ ಹಿಡಿದಿರೋದು ಫಾರಿನರು.
ಅಂದರೆ ಒಡೆಯರ್ಸ್ ಫ್ಯಾಮಿಲಿಯವರು ಫುಡ್ ಡಿಸ್ಟ್ರಿಬ್ಯೂಷನ್ ಎಲ್ಲಿವರೆಗೂ ಮಾಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವನು. ಓಹೋ ಫೋನಲ್ಲಿ ಇದೆ ಇವರು, ನಾನು ನೋಟಿಸ್ ಮಾಡಿಲ್ಲ ಆ್ಯಕ್ಚುಲಿ. ಫೋನ್ ಅದು CMF ಫೋನ್ 2 ಅದು CMF ಫೋನ್ 2 Pro. ನಾನು ಆ್ಯಕ್ಚುಲಿ ಫೋನ್ ಬೇಕು ಅಂತ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ನಲ್ಲ, ಅದಕ್ಕೆ ಅದು ಮುಂದೆ ತೋರಿಸ್ತಾ ಇರೋದು. ವಾಚ್ ಮತ್ತು ಫೋನ್ ಎರಡೂ ಕೂಡ. ಆ್ಯಕ್ಚುಲಿ ಅಲ್ಲೂ ರೋಡ್ಗಳು ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡಿದ್ರು ಆ ಕಡೆ ಜುಬ್ರಾ ಕ್ರಾಸಲ್ಲಿ. ಅವ್ನು ಕವರ್ ಮಾಡಿಲ್ಲ, ಸುಮ್ಮನೆ ಬಂದೆ. ಇದೆಲ್ಲ ವೆರಿ ಕಾಮನ್ ಅಂತ. ಇಲ್ಲೊಬ್ಬ ಸೈಕಲ್ಲು ಮೊಕ್ಕ ಕಣ್ಗಿಟ್ಬಿಟ್ಟದು ಅಂದ್ಬಿಟ್ಟು ಹತ್ತಾಗ ತಿರುಗಿ ನಿಂತ್ಕೊಂಡ್ರದು. ಹೇಳ್ತೀನಿ ಮಗ, ಹೀರೋ ರೇಂಜಿಗೆ ಪೋಸ್ಟ್ ಕೊಡ್ತಾನೆ. ಇಲ್ಲೊಬ್ಬ ಕೊಳಕ್ ದಾಸ ಎಲ್ಲಿ ಬೈಬಲ್ ತಿರ್ಗಿದ್ಬಿಟ್ಟಾರ ಬಟ್ಟೆ ತಗೋ ಅಂತ ಭಯ. 6 ರೇಂಜಲ್ಲಿ ಕೊಳಕ್ ಮಂಡೆವು. ಆ್ಯಕ್ಚುಲಿ ಕುಬುದಳ ಕದ್ದರ ಬಾಲಗುಚಿಯಲ್ಲಿ ಪಾಸಾದ ಆಟೋದಲ್ಲಿ ಹೋಗಿದ್ದೆ ಆ್ಯಕ್ಚುಲಿ. ಅದು ಅಂದರೆ ಅದಾದಮೇಲೆ ಅಡ್ಡಿಗೆ ಬಂದು ಕಾಣಿಸ್ಕೊಟ್ಟಿದ್ದು. ಫಸ್ಟ್ ಬಂದಿರೋದೆಲ್ಲ ಕವರ್ ಮಾಡಲಿಲ್ಲ ನಾನು. ಈಗ ಲಾಸ್ಟಲ್ಲಿ ಇಲ್ಲ ಬಂದು ನಿಂತ್ಕೊಂಡು ಅದು ಆಟೋ ಸೌಂಡ್ ನೋಡೋದು ಎಷ್ಟು ಜೋರಾಗೈತದೆ. ನಿಜ ಹೇಳ್ಬೇಕಾದ್ರೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಸೌಂಡೇ ಇರಬಾರ್ದು, ಆ ಥರ ಮಾಡಬೇಕು. ಆಲ್ಮೋಸ್ಟ್ 0 ನಾಯ್ಸ್ ಪ್ರಾಡಕ್ಟ್ ಬರಬೇಕು ಆ ಥರ. ಈಗ ಕಾರ್ಗಳಿಗೆಲ್ಲ ಬರ್ತದೆ ಅಷ್ಟು ರಿಫೈನ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಆದರೂ ಕೂಡ ಮಾಡಲೇಬೇಕು, ಯಾಕೆಂದ್ರೆ ಕಮರ್ಷಿಯಲ್ ಅಲ್ವಾ, ಮಾಡಿಸ್ಲೇಬೇಕು. ಹೊಗೆ ಬೇರೆ.